ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಹರಿಃ ಓಂ. ಸ್ನೇಹಿತರೆ, ಇವತ್ತಿನ ಪ್ರವಚನದ ವಿಷಯ ಯೋಗ ಪರಿಚಯ ಅಂತ ಹೇಳಿ. ಯೋಗ ಅಂತ ಹೇಳಿದರೆ ನಮಗೆಲ್ರಿಗೂ ಕೂಡ ಸಾಧಾರಣವಾಗಿ ಗೊತ್ತಿರುವಂಥದ್ದು ಯೋಗಾಭ್ಯಾಸ ಅಥವಾ ಯೋಗಾಸನ ಅಂತ ಹೇಳಿ. ಆದರೆ ಯೋಗಾಸನ ಅನ್ನುವಂಥದ್ದು ಯೋಗದ ಅತ್ಯಂತ ಅಲ್ಪ ಭಾಗ ಮಾತ್ರ. ಅಷ್ಟಾಂಗ ಯೋಗಗಳಿವೆ, 8 ಯೋಗದ ಸ್ತರಗಳು ಅಥವಾ ಹೆಜ್ಜೆಗಳು. ಅದರಲ್ಲಿ ಯೋಗಾಸನ ಅನ್ನುವಂಥದ್ದು ಒಂದು ಅಂಗ ಮಾತ್ರ. ಮುಖ್ಯವಾಗಿ ಯೋಗ ಅಂದರೆ ಏನು ಅದನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ಪರಿವರ್ತನೆಯನ್ನು ಮಾಡಿಕೊಳ್ಳಬಹುದು, ಇದನ್ನು ಪರಿಚಯ ಮಾಡಿಕೊಡುವಂಥದ್ದೇ ಈ ಪ್ರವಚನದ ಉದ್ದೇಶವಾಗಿರುತ್ತೆ. ಯೋಗ ದರ್ಶನ ಅನ್ನುವಂಥದ್ದು ಭಾರತದ ಪಾರಂಪರಿಕವಾಗಿರ್ತಕ್ಕಂತಹ ಆಸ್ತಿಕ ದರ್ಶನಗಳಲ್ಲಿ ಒಂದು. ನ್ಯಾಯ ವೈಶೇಷಿಕ, ಸಾಂಖ್ಯ ಯೋಗ ಮತ್ತು ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತ ಹೇಳಿ 6 ಆಸ್ತಿಕ ದರ್ಶನಗಳನ್ನು ನಾವು ನೋಡ್ತೇವೆ. ಇಲ್ಲಿ ಆಸ್ತಿಕ ದರ್ಶನ ಅಂತಂದರೆ ವೇದಗಳ ಪ್ರಾಮಾಣ್ಯವನ್ನು ಒಪ್ಪತಕ್ಕಂತಹ ತತ್ವದರ್ಶನಗಳಿಗೆ ಆಸ್ತಿಕ ದರ್ಶನಗಳು ಅಂತ ಹೆಸರು. ಜೈನ, ಬೌದ್ಧ ಮುಂತಾದಂಥವುಗಳು ವೇದಗಳ ಪ್ರಾಮಾಣ್ಯತ್ವವನ್ನು ಒಪ್ಕೊಳ್ಳೋದಿಲ್ಲ. ಆದ್ದರಿಂದ ಅವುಗಳಿಗೆ ನಾಸ್ತಿಕ ದರ್ಶನಗಳು ಅಂತ ಹೆಸರು. ಯೋಗ ದರ್ಶನವು ತಾತ್ವಿಕವಾಗಿ ಅವಲಂಬಿತವಾಗಿರತಕ್ಕಂಥದ್ದು ಸಾಂಖ್ಯ ದರ್ಶನದ ಮೇಲೆ. ಸಾಂಖ್ಯ ಅನ್ನುವಂಥದ್ದು ತತ್ವವಾದರೆ ಯೋಗ ಅನ್ನುವಂಥದ್ದು ಅನುಷ್ಠಾನ ಶಾಸ್ತ್ರ. ಸರಿಸುಮಾರು ಸಾಂಖ್ಯ ತತ್ವದ ಮೇಲೇ ಯೋಗಶಾಸ್ತ್ರ ಬೆಳೆದು ಬಂದಿದೆ. ಆದರೆ ಯೋಗಶಾಸ್ತ್ರ ಮುಖ್ಯವಾಗಿ ಅನುಷ್ಠಾನ ಪ್ರಧಾನವಾದದ್ದು ಅಂತ ಹೇಳಿ ಭಾರತೀಯ ತಾತ್ವಿಕ ರಂಗದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಈ ಯೋಗ ದರ್ಶನವನ್ನು ಸೂತ್ರಗಳನ್ನು ರಚಿಸಿ ಅದನ್ನು ಪ್ರತಿಪಾದನೆ ಮಾಡಿದಂತಹ ಮಹಾತ್ಮ ಯಾರು ಅಂತಂದರೆ ಮಹರ್ಷಿ ಪತಂಜಲಿಗಳು. ಅವರು ಯೋಗ ಸೂತ್ರಗಳನ್ನು ಬರೆದಿದ್ದಾರೆ. ಅದನ್ನು ಪಾತಂಜಲ ಯೋಗ ಸೂತ್ರಗಳು ಅಂತ ಕರೆಯುತ್ತಾರೆ. ಆ ಪಾತಂಜಲ ಯೋಗ ಸೂತ್ರಗಳೇ ಯೋಗ ದರ್ಶನಕ್ಕೆ ಆಧಾರಭೂತವಾಗಿರತಕ್ಕಂತಹ ಅಧಿಕೃತವಾಗಿರತಕ್ಕಂತಹ ಗ್ರಂಥ ಅಂತ ಹೇಳಿ ಪರಿಗಣಿತವಾಗಿದೆ. ಯೋಗ ದರ್ಶನದ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಯಾವುದನ್ನು ನಾವು ಮನೋವಿಜ್ಞಾನ ಅಂತ ಕರೀತೇವೆಯೋ, ಸೈಕಾಲಜಿ ಅಂತ ಕರೀತೇವೆಯೋ, ಭಾರತೀಯ ರಂಗದಲ್ಲಿ ಅದನ್ನು ನಾವು ಯೋಗ ದರ್ಶನ ಅಂತ ಕರೀತೇವೆ. ಸೊ ಭಾರತೀಯರದ್ದೇ ಆಗಿರತಕ್ಕಂತಹ ಒಂದು ಮನೋವೈಜ್ಞಾನಿಕ ಶಾಸ್ತ್ರ ಇದೆ, ಅದೇ ಯೋಗ ದರ್ಶನ. ಯೋಗ ದರ್ಶನ ಅನ್ನುವಂಥದ್ದು ಮಾನವನ ಅಂತರಂಗವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರ. ಮಾನವನ ಅಂತಃಕರಣ ಯಾವುದನ್ನು ನಾವು ಸಾಮಾನ್ಯವಾಗಿ ಮನಸ್ಸು ಅಂತ ಕರೀತೇವೆಯೋ
ಆ ಮನಸ್ಸನ್ನು ಅಧ್ಯಯನ ಮಾಡ್ತಕ್ಕಂತಹ ಶಾಸ್ತ್ರವನ್ನು ಯೋಗ ಅಂತ ಕರೀತಾರೆ. ಭಾರತೀಯ ಶಾಸ್ತ್ರವನ್ನ ಯೋಗ ಅಂತ ಕರೀಬಹುದು. ಹೀಗೆ ಯೋಗಶಾಸ್ತ್ರದ ಮಹತ್ವ ಏನಿದೆ ಅದನ್ನು ವೇದಾಂತವು ಕೂಡ ಒಪ್ಪಿಕೊಂಡಿದೆ. ವೇದಾಂತ ಸಾಂಖ್ಯ ಯೋಗಗಳ ತಾತ್ವಿಕ ಸರಣಿಯನ್ನ ಸಿದ್ಧಾಂತವನ್ನು ಒಪ್ಕೊಳ್ಳದೇ ಇದ್ರೂ ಕೂಡ ಮನಸ್ಸನ್ನು ಹತೋಟಿಯಲ್ಲಿಡೋದಕ್ಕೆ, ಮನಸ್ಸನ್ನು ನಿಯಂತ್ರಣದಲ್ಲಿಡೋದಕ್ಕೆ, ಅದರ ಮೂಲಕ ಸಾಧನೆಯನ್ನು ಮಾಡೋದಕ್ಕೆ ಅನುಕೂಲವಾಗುವಂತಹ ಅನುಷ್ಠಾನ ಶಾಸ್ತ್ರ ಅಂತ ಹೇಳಿ ವೇದಾಂತವೂ ಕೂಡ ಯೋಗವನ್ನು ಒಪ್ಕೊಂಡಿದೆ. ಅದನ್ನು ಶ್ರೀಮತ್ ಶಂಕರಾಚಾರ್ಯರೇ ಸಾಕ್ಷಾತ್ತಾಗಿ ತಮ್ಮ ಭಾಷ್ಯಗಳಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಪಾಶ್ಚಾತ್ಯ ಮನೋವಿಜ್ಞಾನಕ್ಕೂ ಕೂಡ ಯೋಗಕ್ಕೂ ಕೂಡ ಇರತಕ್ಕಂತಹ ಎರಡು ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಪಾಶ್ಚಾತ್ಯ ಮನೋವಿಜ್ಞಾನ ಸಿಗ್ಮೆಂಟ್ ಫ್ರಾಯ್ಡ್ ಅನ್ನುವಂತಹ ಜರ್ಮನ್ ಮನೋವಿಶ್ಲೇಷಣಕಾರನಿಂದ ಆರಂಭ ಆಯಿತು ಅಂತ ಹೇಳುತ್ತಾರೆ. ಆಧುನಿಕ ಮನೋವಿಜ್ಞಾನ ಅನ್ನುವಂಥದ್ದು. ಇನ್ನು ಅನೇಕ ಮಹಾನುಭಾವರು ಈ ಶಾಸ್ತ್ರದಲ್ಲಿ ದುಡಿದಿದ್ದಾರೆ. ಅದರಲ್ಲಿ ಮೊದಲನೇವನು ಯಾರು ಅಂತಂದರೆ ವಿಲಿಯಂ ಜೇಮ್ಸ್ ಅನ್ನುವಂಥವನು. ತದನಂತರ ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂಥವನು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಮನೋವಿಶ್ಲೇಷಣಕಾರ, ಸೈಕೋ ಅನಲಿಸ್ಟ್ ಅಂತ ಪ್ರಸಿದ್ಧನಾಗಿದ್ದಾನೆ, ಹೆಸರನ್ನು ಮಾಡಿದ್ದಾನೆ. ಅವನ ಪ್ರಕಾರ ಮನಸ್ಸನ್ನು ಎರಡು ಭಾಗ ಮಾಡಬಹುದಂತೆ. ಮನಸ್ಸನ್ನು ಎರಡು ಭಾಗ ಮಾಡಿ ನೋಡುವಂತಹ ಮನಸ್ಸು, ನೋಡಲ್ಪಡುವಂತಹ ಮನಸ್ಸು ಅಂತ ಹೇಳಿ ಆ ವಿಭಜನೆ ಮಾಡೋದ್ರಿಂದ ಮನಸ್ಸೇ ಮನಸ್ಸನ್ನು ನೋಡುವಂತೆ ಆಗುತ್ತೆ. ಮನಸ್ಸೇ ಮನಸ್ಸನ್ನು ಹೇಗೆ ನೋಡಲಿಕ್ಕೆ ಸಾಧ್ಯ? ಅದು ಸಾಧ್ಯವೇ ಅನ್ನುವಂಥದ್ದನ್ನು ಯೋಗ ವಿಶ್ಲೇಷಣೆ ಮಾಡುತ್ತೆ. ಆಮೇಲೆ ಅವನು ಇನ್ನೊಂದು ವಿಷಯವನ್ನು ಹೇಳ್ತಾನೆ. ಅದೇನಪ್ಪ ಅಂತಂದರೆ, ನಾವು ಒಬ್ಬನ ಮನಸ್ಸನ್ನು ಅಧ್ಯಯನ ಮಾಡಬೇಕಾದ್ರೆ ಒಬ್ಬ ಮನೋರೋಗಿಯ ಅಧ್ಯಯನದಿಂದ ಮನಸ್ಸನ್ನು ಅಧ್ಯಯನ ಮಾಡಬಹುದು ಅಂತ ಹೇಳಿ ಅನೇಕ ಮನೋರೋಗಿಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಅವರ ಮನಸ್ಸನ್ನು ಅಧ್ಯಯನ ಮಾಡಿ ಸುದೀರ್ಘ ಕಾಲ ಅವರ ವಿಶ್ಲೇಷಣೆಯನ್ನು ವೈಜ್ಞಾನಿಕವನ್ನಾಗಿ ಮಾಡಿ ಅನೇಕ ಸತ್ಯಗಳನ್ನು, ಅನೇಕ ಸಿದ್ಧಾಂತಗಳನ್ನು ಅವನು ಪ್ರತಿಪಾದಿಸಿದ್ದಾನೆ. ಇದೆರಡು ಅವನು ಪ್ರತಿಪಾದಿಸಿದಂತಹ ಎರಡು ಸಿದ್ಧಾಂತದ ಒಂದು ಮೂಲ ಬಿಂದುಗಳು ಅಂತ ಹೇಳ್ಬೋದು. ಆದರೆ ಯೋಗ ಅನ್ನುವಂಥದ್ದು ಅದಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ರೆ, ಯೋಗದಲ್ಲಿ ಮನಸ್ಸನ್ನು ಒಟ್ಟಾರೆ ತೆಗೆದುಕೊಳ್ಳುತ್ತಾರೆ ಹೊರತು ಮನಸ್ಸನ್ನು ನೋಡುವಂತಹ ಮನಸ್ಸು, ನೋಡಲ್ಪಡುವಂತಹ ಮನಸ್ಸು, ದೃಕ್ ಅನ್ನುವಂತಹ ಮನಸ್ಸು, ದೃಶ್ಯವಂತಹ ಮನಸ್ಸು ಅಂತ ಅಲ್ಲಿ ವಿಭಾಗವನ್ನು ಮಾಡೋದಿಲ್ಲ. ಇಡೀ ಮನಸ್ಸು ಅನ್ನುವಂಥದ್ದು ಒಂದು ಜಡ ಪದಾರ್ಥ, ಅದಕ್ಕೆ ಚೈತನ್ಯ ಇಲ್ಲ. ಆ ಚೈತನ್ಯ ಇಲ್ಲದೇ ಇರತಕ್ಕಂತಹ ಮನಸ್ಸಿನಲ್ಲಿ ಅನೇಕ ಪರಿಣಾಮಗಳು ಉಂಟಾಗುತ್ತೆ. ಸುಖ ದುಃಖಗಳು ಉಂಟಾದ ಹಾಗೆಲ್ಲ ಅವುಗಳಿಗೆ ಅನುಸಾರವಾಗಿ ಮನಸ್ಸಿನಲ್ಲಿ ಅನೇಕ ಮಾರ್ಪಾಡುಗಳು ಕೂಡ ಉಂಟಾಗುತ್ತೆ. ಅವುಗಳನ್ನು ನೋಡ್ತಕ್ಕಂಥವನು ಬೇರೆಯವನಿದ್ದಾನೆ. ಮನಸ್ಸು ಜಡ ಪದಾರ್ಥವಾಗಿ ಪರಿಣಾಮವನ್ನು ಹೊಂದ್ತಾ ಇದ್ದರೆ ಅದನ್ನು ನೋಡ್ತಕ್ಕಂಥವನೊಬ್ಬನಿದ್ದಾನೆ. ಅವನು ಚೈತನ್ಯಮಯನಾಗಿರ್ತಕ್ಕಂತಹ ಪುರುಷ. ಚೈತನ್ಯ ಅನ್ನುವಂತಹ ಪುರುಷ ಅಥವಾ ಆತ್ಮ ಮನಸ್ಸನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಇರುತ್ತೆ. ಸುಖ ದುಃಖಗಳು ಮನಸ್ಸಿಗೆ ಉಂಟಾಗುತ್ತೆ, ಪುರುಷನಿಗೆ ಉಂಟಾಗೋದಿಲ್ಲ. ಆದರೆ ಪುರುಷ ತಪ್ಪು ತಿಳುವಳಿಕೆಯಿಂದ
ಅಥವಾ ಅವಿದ್ಯೆಯಿಂದ ತನಗೂ ಸುಖವಾಗಿದೆ ತನಗೂ ದುಃಖವಾಗಿದೆ ಅಂತ ತಿಳ್ಕೊತಾನೆ. ಇದು ಯೋಗದ ಒಂದು ಸಿದ್ಧಾಂತ, ಮೊದಲನೇ ಸಿದ್ಧಾಂತ. ಎರಡನೇ ಸಿದ್ಧಾಂತ ಏನಪ್ಪ ಅಂತಂದರೆ, ಪಾಶ್ಚಾತ್ಯ ಮನೋವಿಜ್ಞಾನದಲ್ಲಿ ಮನೋರೋಗಿಗಳ ಮನಸ್ಸನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆಗೆ ಒಳಪಡಿಸಿ ಪರೀಕ್ಷೆ ಮಾಡಿ ನೋಡುತ್ತಾರೆ. ಅದರಿಂದ ಅನೇಕ ವೈಜ್ಞಾನಿಕ ಸತ್ಯಗಳನ್ನು ಕಂಡುಹಿಡಿದಿದ್ದಾರೆ. ಆದರೆ ಯೋಗ ಮುಖ್ಯವಾಗಿ ಒಬ್ಬ ಮಹಾತ್ಮ ಏಕಾಗ್ರ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ಅಥವಾ ಸಮಾಧಿ ಸ್ಥಿತಿಯಲ್ಲಿ ಹೋದಾಗ ಎಂತಹ ಅದ್ಭುತವಾಗಿರ್ತಕ್ಕಂತಹ, ಉದಾತ್ತವಾಗಿರ್ತಕ್ಕಂತಹ, ಅತೀಂದ್ರಿಯವಾಗಿರ್ತಕ್ಕಂತಹ ಅನುಭವವನ್ನು ಪಡ್ಕೋತಾನೆ. ಅಂತಹ ಏಕಾಗ್ರ ಸ್ಥಿತಿಯ ಅಧ್ಯಯನವನ್ನು ಮಾಡಿ ಮನಸ್ಸಿನ ಒಂದು ಲಕ್ಷಣದ ಬಗ್ಗೆ, ಮನಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ಅನೇಕ ವಿಚಾರಗಳನ್ನು ನಮಗೆ ನೀಡುತ್ತೆ. ಒಟ್ಟಾರೆ ವ್ಯಕ್ತಿಯೊಬ್ಬನ ಮಾನಸಿಕ ಜೀವನ ಇದೆಯಲ್ಲ, ಅದರ ವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನ ಅಂತ ಹೇಳಿ ವಿಲಿಯಂ ಜೇಮ್ಸ್ ತನ್ನ ಬರಹಗಳಲ್ಲಿ ಬರೆಯುತ್ತಾನೆ. ಅದು ಯೋಗದ ಉದ್ದೇಶನೂ ಅದೇ, ಪಾಶ್ಚಾತ್ಯ ಮನೋವಿಜ್ಞಾನದ ಉದ್ದೇಶನೂ ಕೂಡ ಅದೇ ಆಗಿರುತ್ತೆ. ಅಂತರಂಗದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ, ಅವುಗಳು ಜರುಗತಕ್ಕಂತಹ ಪರಿಸ್ಥಿತಿಗಳು, ನಮ್ಮ ಭಾವನೆಗಳು, ಆಸೆಗಳು, ದರ್ಶನಗಳು, ವಿಚಾರಗಳು, ನಿರ್ಧಾರಗಳು, ಅಂತರಂಗದ ಆಗು ಹೋಗುಗಳು, ಇವುಗಳನ್ನೆಲ್ಲ ವೈಜ್ಞಾನಿಕವಾಗಿ ವಿಚಾರ ಮಾಡತಕ್ಕಂಥದ್ದೇ ಮನೋವಿಜ್ಞಾನ. ಯೋಗ ದರ್ಶನ ಇದನ್ನೇ ಮಾಡುತ್ತೆ. ಇಲ್ಲಿ ನಾವು ಮನಸ್ಸನ್ನು ಯಾಕೆ ಅಧ್ಯಯನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾಡಬೇಕಾಗತ್ತೆ. ಹೊರಗಿನ ವಸ್ತುಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಮಾನವ ಪ್ರಗತಿಯನ್ನು ಹೊಂದಿದ್ದಾನೆ, ಅದ್ಭುತವಾದ ಪ್ರಗತಿಯನ್ನು ಹೊಂದಿದ್ದಾನೆ. ಇದನ್ನು ಭೌತಿಕ ಪ್ರಗತಿ ಅಂತ ಕರೀತಾರೆ. ಭೌತಿಕ ಪ್ರಗತಿಯಿಂದ ಮಾನವನ ಬಾಹ್ಯ ಜೀವನ ಉನ್ನತ ಮಟ್ಟಕ್ಕೆ ಹೋಗಿದೆ. ಆದರೆ ಅಂತರಂಗದ ಮಟ್ಟದಲ್ಲಿ ನೋಡಿದಾಗ, ಮನಸ್ಸಿನಲ್ಲಿ ಮಟ್ಟದಲ್ಲಿ ನೋಡಿದಾಗ ಮಾನವ ಪ್ರಾಣಿಗಳಿಗೆ ಸಮನಾಗಿಯೇ ಇದ್ದಾನವನು. ಅನೇಕ ರೀತಿಯ ಕರಾಳವಾಗಿರ್ತಕ್ಕಂತಹ ಪ್ರವೃತ್ತಿಗಳು, ಹಿಂಸೆ, ದ್ವೇಷ ಮುಂತಾದಂಥವುಗಳು, ಹಾಗೆ ಅಂಜಿಕೆ ಮುಂತಾದಂತಹ ನೇತ್ಯಾತ್ಮಕವಾಗಿರ್ತಕ್ಕಂತಹ ವಿಚಾರಗಳು, ಹೊಟ್ಟೆ ಕಿಚ್ಚು ಮುಂತಾದಂತಹ ಅಬದ್ಧವಾಗಿರ್ತಕ್ಕಂತಹ ಭಾವನೆಗಳನ್ನು ಇಟ್ಟುಕೊಂಡು ಪ್ರಾಣಿಗಳಿಗಿಂತಲೂ ಕೀಳಾಗಿರ್ತಕ್ಕಂತಹ ಮನಸ್ಸನ್ನು ಬೆಳೆಸಿಕೊಂಡು ಇಡೀ ಜೀವನದಲ್ಲಿ ಅವನು ನರಳುತ್ತಾ ಇರ್ತಾನೆ. ಆದ್ದರಿಂದ ಮನಸ್ಸನ್ನು ಅಧ್ಯಯನ ಮಾಡೋದ್ರ ಮೂಲಕ ಮನಸ್ಸಿನಲ್ಲಿರ್ತಕ್ಕಂತಹ ಕ್ಲೇಶಗಳು, ಕ್ಲೇಶ ಅಂತಂದರೆ ನಮಗೆ ಕಷ್ಟವನ್ನು ತಂದುಕೊಡ್ತಕ್ಕಂತಹ ಆಲೋಚನೆಗಳು, ಅದರ ಬಗ್ಗೆ ನಾವು ಮುಂದೆ ನೋಡುತ್ತೇವೆ. ಆ ಕ್ಲೇಶಗಳನ್ನು ಕಳೆದುಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ, ಮನಸ್ಸು ಬೇರೆ ಪುರುಷ ಬೇರೆ, ಪ್ರಕೃತಿ ಬೇರೆ ಪುರುಷ ಬೇರೆ, ಮನಸ್ಸು ಪ್ರಕೃತಿಗೆ ಸೇರಿದ್ದು ಜಡ, ಅದು ಪುರುಷ ಅಲ್ಲ ಅನ್ನುವಂತಹ ಒಂದು ವಿವೇಕವನ್ನು ಪಡೆದುಕೊಂಡು ಅದರ ಮೂಲಕ ಮೋಕ್ಷವನ್ನು ಅಥವಾ ಕೈವಲ್ಯವನ್ನು ಸಾಧಿಸಿಕೊಳ್ಳತಕ್ಕಂಥದ್ದೇ ಯೋಗ ದರ್ಶನದ ಮುಖ್ಯ ಉದ್ದೇಶವಾಗಿರುತ್ತೆ. ನಮಗೆ ಮಾನಸಿಕ ಸ್ಥಿಮಿತ ಕೆಲವೊಮ್ಮೆ ಕಳೆದು ಹೋಗುತ್ತೆ. ಅದನ್ನು ಮೆಂಟಲ್ ಬ್ಯಾಲೆನ್ಸ್ ಅಂತ ಕರೀತಾರೆ. ಅನೇಕ ವೇಳೆ ನಾವು ಕೋಪಕ್ಕೆ ಒಳಗಾಗ್ತೇವೆ, ವಿಪರೀತ ಆಸೆಗೆ ಒಳಗಾಗ್ತೇವೆ, ವಿಪರೀತ ಭಾವನೆಯನ್ನು ವ್ಯಕ್ತಪಡಿಸ್ತೇವೆ. ಈ ಮಾನಸಿಕ ಸ್ಥಿಮಿತವನ್ನು ಕಾಪಾಡೋದರಲ್ಲಿ ಯೋಗ ದರ್ಶನ ನಮಗೆ ಸಹಾಯವನ್ನು ಮಾಡುತ್ತೆ. ಅದು ಹೇಗೆ ಅಂತಂದರೆ,
ಮನಸ್ಸಿಗೆ ಎರಡು ಶಕ್ತಿಗಳನ್ನು ಇದೆ ಅಂತ ಹೇಳ್ತಾರೆ. ಮೊದಲನೇದು ವಿಚಾರ ಶಕ್ತಿ, ಎರಡನೇದು ಭಾವನಾ ಶಕ್ತಿ ಅಂತ ಹೇಳಿ. ವಿಚಾರ ಮಾಡತಕ್ಕಂತಹ ಶಕ್ತಿಯನ್ನು ಪ್ರಧಾನವಾಗಿ ಬುದ್ಧಿ ಅಂತ ಕರೀತಾರೆ. ಭಾವನೆಗಳನ್ನು ಉಂಟು ಮಾಡತಕ್ಕಂಥದ್ದು ಅದನ್ನು ಆ ಕಾರ್ಯವನ್ನು ಮನಸ್ಸು ಅಂತ ಕರೀತಾರೆ. ಅಂತರಂಗದಲ್ಲೇ ಎರಡು ಕಾರ್ಯಗಳನ್ನು ನೋಡ್ತೇವೆ. ಇವುಗಳ ಪರಸ್ಪರ ಸಮನ್ವಯ ಆಗದೇ ಇದ್ದರೆ ಆಗ ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ. ಈ ಎರಡೂ ವಿಚಾರ ಶಕ್ತಿ ಮತ್ತು ಭಾವನಾ ಶಕ್ತಿಗಳ ಮೂಲ ಸೆಲೆ ಯಾವುದು, ಮೂಲ ಆಕಾರ ಯಾವುದು ಅನ್ನಂದರೆ ಅಂತರಂಗ. ಈ ಅಂತರಂಗದ ಮರ್ಮವನ್ನು ವಿವೇಕ ಅನ್ನುವಂತಹ ಅಂಕುಶದಿಂದ ನಿಯಂತ್ರಿಸುವಂತಹ ಕಾರ್ಯ ಆಗಬೇಕು. ಮದಿಸಿದ ಆನೆಯನ್ನು ಮಾಹುತ ಅಂಕುಶದಿಂದ ಹೇಗೆ ನಿಯಂತ್ರಣವನ್ನು ಮಾಡುತ್ತಾನೋ ಅದೇ ರೀತಿ ಲಂಗು ಲಗಾಮು ಇಲ್ಲದೆ ಭಾವನೆಗಳ ಪೂರವನ್ನು ಉಂಟು ಮಾಡಿಕೊಂಡು ಬಹಳ ಕಷ್ಟಪಡ್ತಾ ಇರತಕ್ಕಂತಹ ಅಥವಾ ನಮಗೆ ಕಷ್ಟವನ್ನು ಕೊಡ್ತಾ ಇರತಕ್ಕಂತಹ ಅಂತರಂಗವನ್ನು ನಿಯಂತ್ರಿಸಿಕೊಳ್ತಕ್ಕಂತಹ ಕೆಲಸ ಖಂಡಿತವಾಗಲೂ ನಾವು ಮಾಡಲೇಬೇಕು. ಇದನ್ನು ಮಾಡೋದಕ್ಕೆ ನಮಗೆ ಸಹಾಯ ಮಾಡತಕ್ಕಂಥದ್ದು, ಅದನ್ನು ವೈಜ್ಞಾನಿಕವಾಗಿ ಹೇಗೆ ಮಾಡಬಹುದು ಅಂತ ತೋರಿಸಿಕೊಡ್ತಕ್ಕಂಥದ್ದು ಯೋಗ ದರ್ಶನ. ಅದೇ ರೀತಿ ನಾನು ಹೇಳಿದ ಹಾಗೆ ಮಾನವನ ಕರಾಳ ಪ್ರವೃತ್ತಿಗಳೇನೇನಿದೆ, ರಾಗದ್ವೇಷಾದಿಗಳು, ಅಹಂಕಾರ, ಹೊಟ್ಟೆ ಕಿಚ್ಚು, ಮತ್ಸರ, ಹೊಟ್ಟೆ ಕಿಚ್ಚು ಮುಂತಾದವುಗಳು, ಇವುಗಳನ್ನು ಶಮನ ಮಾಡಿಕೊಂಡು ಮನಸ್ಸನ್ನು ಶಾಂತಗೊಳಿಸಿ ನಾವು ಯಾವುದನ್ನು ಸಾಧಿಸಬೇಕೋ ಅದರಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ನಮ್ಮ ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನು ನಾವು ಕಂಡುಕೊಳ್ಳಬೇಕು. ಅದಕ್ಕಾಗಿ ಯೋಗ ದರ್ಶನ ಅನ್ನುವಂಥದ್ದು ಬಹಳಷ್ಟು ಉಪಕಾರಿಯಾಗತ್ತೆ. ಯೋಗ ಅಂತಂದರೆ ಆ ಚಿತ್ತವೃತ್ತಿಗಳನ್ನು ನಿರೋಧ ಮಾಡತಕ್ಕಂಥದ್ದೇ ಅಂತ ಹೇಳಿ ಪತಂಜಲಿಗಳು ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿ. ಇಲ್ಲಿ ಚಿತ್ತ ಅಂದರೆ ಏನು ಅಂತ ತಿಳ್ಕೊಳ್ಬೇಕು, ವೃತ್ತಿಗಳು ಅಂತಂದರೆ ಏನು ಅಂತ ತಿಳ್ಕೊಳ್ಬೇಕು, ಮತ್ತು ನಿರೋಧ ಅಂತಂದರೆ ಏನು ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ನೋಡೋದಾದರೆ ಈ ಸೂತ್ರದ ಅರ್ಥ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆಲೋಚನೆಗಳನ್ನು ಹೇಗಾದರೂ ಮಾಡಿ ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಯಾವ ಆಲೋಚನೆಯೋ ಆ ಒಂದೆರಡು ಆಲೋಚನೆ ಬಿಟ್ಟು ಬೇರೆಲ್ಲ ಆಲೋಚನೆಗಳು ಇಲ್ಲವಾಗಬೇಕು. ಅದನ್ನು ಯೋಗ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಏಕಾಗ್ರ ಸ್ಥಿತಿ ಅಂತಲೂ ಕರೀತಾರೆ. ಅದನ್ನು ಇನ್ನೂ ತಾಂತ್ರಿಕ ಭಾಷೆಯಲ್ಲಿ ಸಮಾಧಿ ಅಂತ ಕರೀತಾರೆ. ಸಮಾಧಿ ಅಂತಂದರೆ ಏಕಾಗ್ರತೆ ಅಂತ ಅರ್ಥ ಅಷ್ಟೇ. ಈ ಚಿತ್ತ ಅಂತಂದರೆ ಒಟ್ಟಾರೆ ಅಂತಃಕರಣವನ್ನು, ನಮ್ಮ ಮನಸ್ಸನ್ನು ಚಿತ್ತ ಅಂತ ಹೇಳ್ತಾರೆ. ಚಿತ್ತ ಅಂತಂದರೆ ಗುರುತು ಹಿಡಿಯುವಂಥದ್ದು, ನಿರೀಕ್ಷಿಸುವಂಥದ್ದು, ಗ್ರಹಿಸುವುದು ಅನ್ನುವಂಥ ಅರ್ಥ ಬರುತ್ತೆ. ಈ ಚಿತ್ತ ಅನ್ನುವಂತಹ ಶಬ್ದದಿಂದ ಅಂತಃಕರಣದಲ್ಲಿ ಯಾವ ಜ್ಞಾನ ಉತ್ಪನ್ನವಾಗುತ್ತೋ, ಅಂತಃಕರಣದಲ್ಲಿ ಯಾವ ಮಾನಸಿಕ ಕ್ರಿಯೆಗಳು ನಡೀತಾ ಇದೆಯೋ ಅದನ್ನು ಚಿತ್ತ ಅಂತ ಕರೀತಾರೆ. ಚಿತ್ತ ಅನ್ನುವಂಥದ್ದು ಒಂದು ಸಾಧನ. ನಮಗೆ ನೋಡೋದಕ್ಕೆ ಕಣ್ಣು ಹೇಗಿದೆಯೋ, ಕೇಳೋದಕ್ಕೆ ಕಿವಿ ಹೇಗಿದೆಯೋ, ಮುಟ್ಟೋದಕ್ಕೆ ಚರ್ಮ ಅನ್ನುವಂತಹ ಇಂದ್ರಿಯ ಹೇಗೆ ನಮಗೆ ಸಹಾಯ ಮಾಡುತ್ತೋ, ಅದೇ ರೀತಿ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪುರುಷನಿಗೆ ಅಥವಾ ಆತ್ಮನಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಚಿತ್ತ ಅಂತ ಕರೀತಾರೆ. ಆ ಚಿತ್ತ ಇಂದ್ರಿಯಗಳು ಎಲ್ಲ ಒಟ್ಟಿಗೆ ಸೇರಿಯೇ ಆತ್ಮನಿಗೆ ಅಥವಾ ಪುರುಷನಿಗೆ ಹೊರಗಿನ ವಸ್ತುಗಳ ಜ್ಞಾನವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಚೈತನ್ಯ ತತ್ವ ಏನಿದೆ, ಪುರುಷ,
ಅವುಗಳಿಗೆ ಅಡಿಯಾಳ ಆಗ್ತಕ್ಕಂತಹ ಕೆಲಸವನ್ನು ಅವು ಮಾಡ್ತವೆ. ಅವೆಲ್ಲ ಒಟ್ಟಿಗೆ ಸೇರಿ ಪುರುಷನಿಗಾಗಿಯೇ ಕೆಲಸ ಮಾಡುತ್ತೆ. ಅದನ್ನೇ ಸಂಹತಃ ಪರಾರ್ಥತ್ವ ಅಂತ ಕರೀತಾರೆ. ಯಾರಾದರೂ ಏನಾದರೂ ಗುಂಪುಗೂಡಿ ಕೆಲಸ ನಡೀತಾ ಇದ್ದರೆ ಆ ಗುಂಪುಗೂಡಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ಬೇರೆಯವರಿಗಾಗಿ. ಇಲ್ಲಿ ಇಂದ್ರಿಯಗಳು, ಮನಸ್ಸು ಎಲ್ಲ ಸೇರಿ ನಮಗೆ ಬಾಹ್ಯ ವಸ್ತುಗಳ ಜ್ಞಾನವನ್ನು ತಂದುಕೊಡ್ತಾ ಇದೆ. ಅದು ಯಾರಿಗೆ ಅಂತಂತಂದರೆ ಅವರಿಗಲ್ಲ, ಅದು ಪುರುಷನಿಗೆ. ಪುರುಷ ಅನ್ನುವಂಥವನು ಆ ಜ್ಞಾನವನ್ನು, ಭೋಗವನ್ನು, ವಸ್ತುಗಳ ವಿಷಯದ ಜ್ಞಾನವನ್ನು ಪಡ್ಕೋತಾನೆ ಅಥವಾ ಭೋಗಿಸುತ್ತಾನೆ ಅನ್ನುವಂಥದ್ದು ಯೋಗದ ಒಂದು ಮೂಲ ಅಂಶ ಇದು. ಇನ್ನು ಚಿತ್ತದ ಲಕ್ಷಣವನ್ನು ನೋಡಿದ್ರೆ ಅದು ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಗುಣಗಳಿಂದ ಕೂಡಿದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಸಾತ್ವಿಕ ವೃತ್ತಿ ಅಂತಂದರೆ ಪ್ರಸನ್ನತೆ, ಲಘುವಾಗಿ ಹಗುರವಾಗಿರ್ತಕ್ಕಂಥದ್ದು, ಭಾರ ಅನಿಸೋದಿಲ್ಲ ನಮಗೆ. ಪ್ರೀತಿ, ವಾತ್ಸಲ್ಯ ಮುಂತಾದಂತಹ ಮಧುರವಾಗಿರ್ತಕ್ಕಂತಹ ಭಾವನೆಗಳು ಬರುತ್ತೆ. ಜ್ಞಾನದ ಭಾವನೆ ಬರುತ್ತೆ, ಬೆಳಕಿನ ಭಾವನೆ ಬರುತ್ತೆ. ಇದನ್ನು ಸಾತ್ವಿಕ ವೃತ್ತಿ, ಸಾತ್ವಿಕ ಅಂತ ಕರೀತೇವೆ. ಇದನ್ನು ತಾಂತ್ರಿಕ ಭಾಷೆಯಲ್ಲಿ ಪ್ರಖ್ಯ ಅಂತ ಕರೀತಾರೆ. ಪ್ರಖ್ಯ ಆದ ಮೇಲೆ ಪ್ರವೃತ್ತಿ, ರಜಸ್ಸಿನ ಗುಣ, ಶೋಕ ಮಾಡ್ತಕ್ಕಂಥದ್ದು, ವಿಪರೀತ ಚಂಚಲವಾಗಿರ್ತಕ್ಕಂಥದ್ದು, ಯಾವತ್ತೂ ಏನೋ ಒಂದು ಕೆಲಸವನ್ನು ಮಾಡೋದಕ್ಕೆ ಧಾವಿಸ್ತಾ ಇರ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಪ್ರವೃತ್ತಿ ಅಥವಾ ರಜಸ್ಸಿನ ಗುಣ ಅಂತ ಕರೀತೇವೆ. ಇನ್ನು ಸ್ಥಿತಿ ಅಂತ ಹೇಳಿದ್ರೆ ತಮಸ್ಸು, ಭಾರದ ಅನುಭವ, ಮೋಹಗೊಂಡಿರ್ತಕ್ಕಂಥದ್ದು, ಸರಿಯಾಗಿ ತಿಳಿದುಕೊಳ್ಳದೇ ಇರತಕ್ಕಂಥದ್ದು, ದೈನ್ಯಾವಸ್ಥೆ, ಜಡತೆ, ಇದನ್ನು ಕೂಡ ಮನಸ್ಸಿನ ಗುಣಗಳೇ ಆಗಿವೆ, ಚಿತ್ತದ ಗುಣಗಳೇ ಆಗಿವೆ. ಒಟ್ಟಾರೆ ಚಿತ್ತದಲ್ಲಿ 3 ಅವಸ್ಥೆಗಳನ್ನು ಯೋಗಿಗಳು ಗುರುತಿಸುತ್ತಾರೆ. ಒಂದು ಸಾತ್ವಿಕವಾಗಿರ್ತಕ್ಕಂಥದ್ದು, ರಾಜಸಿಕವಾಗಿರ್ತಕ್ಕಂಥದ್ದು ಮತ್ತು ತಾಮಸಿಕವಾಗಿರ್ತಕ್ಕಂಥದ್ದು. ಈ 3 ಗುಣಗಳ ಪ್ರಮಾಣ ಏನಿದೆ ಅದು ಪರಿಸ್ಥಿತಿಗೆ ಅನುಗುಣವಾಗಿ ಏರುಪೇರಾಗ್ತಾ ಇರುತ್ತೆ. ನಿದ್ರೆಯಲ್ಲಿ ತಾಮಸಿಕ ಪ್ರವೃತ್ತಿ ಪ್ರಧಾನವಾಗಿರುತ್ತೆ. ಅಧ್ಯಯನ ಅಥವಾ ಧ್ಯಾನದಲ್ಲಿ ಸಾತ್ವಿಕವಾಗಿರ್ತಕ್ಕಂತಹ ಗುಣ ಪ್ರಧಾನವಾಗಿರುತ್ತೆ. ನಾವು ಏನಾದರೂ ಬಹಳ ತೀವ್ರವಾಗಿ ಕೆಲಸವನ್ನು ಮಾಡ್ತಾ ಇದ್ದರೆ, ತುಂಬ ವ್ಯಸ್ತರವಾಗಿದ್ದರೆ, ಆಗ ರಾಜಸಿಕ ಗುಣ ಅನ್ನುವಂಥದ್ದು ಪ್ರಧಾನವಾಗಿರುತ್ತೆ. ಹೀಗೆ ಯಾವ ಯಾವ ಗುಣಗಳು ಪ್ರಧಾನವಾಗಿರುತ್ತೋ ಆಯಾ ವಿಚಿತ್ರವಾಗಿ ಆಯಾ ಗುಣಗಳ ಪ್ರಧಾನತೆಗೆ ಅನುಗುಣವಾಗಿ ಮನಸ್ಸು ವಿಚಿತ್ರವಾಗಿರತಕ್ಕಂತಹ ಪರಿಣಾಮಗಳನ್ನು ಹೊಂದ್ತಾ ಇದೆ. ಇಲ್ಲಿ ಒಬ್ಬ ಸಾತ್ವಿಕ ಅಂತಂದರೆ ಅವನು 100ಕ್ಕೆ 100 ಭಾಗ ಸಾತ್ವಿಕನಾಗಿರೋದಿಲ್ಲ. ಅವನಲ್ಲಿ ರಾಜಸಿಕ ಅಂಶವೂ ಇರುತ್ತೆ, ತಾಮಸಿಕ ಅಂಶವೂ ಇರುತ್ತೆ. ಆದರೆ ಆ ಕಾಲದಲ್ಲಿ, ಆ ಘಟ್ಟದಲ್ಲಿ ಅವನಿಗೆ ಸಾತ್ವಿಕ ಗುಣ ಅನ್ನುವಂಥದ್ದು ಪ್ರಧಾನವಾಗಿರುತ್ತೆ. ಇನ್ನೊಬ್ಬ ತುಂಬ ಚಂಚಲನಾಗಿದ್ದಾನೆ, ಯಾವಾಗಲೂ ಏನೋ ಒಂದು ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ರಾಜಸಿಕ ಗುಣ ಅವನಲ್ಲಿ ಪ್ರಧಾನವಾಗಿರುತ್ತಷ್ಟೇ. ಉಳಿದ ಸಾತ್ವಿಕ ಗುಣ ಮತ್ತು ತಾಮಸಿಕ ಗುಣಗಳು ಇದ್ದೇ ಇರುತ್ತೆ. ತುಂಬ ಜಡನಾಗಿದ್ದಾನೆ, ತುಂಬ ಸೋಮಾರಿಯಾಗಿದ್ದಾನೆ, ಅಲಸಿಯಾಗಿದ್ದಾನೆ ಅಂತ ಹೇಳಿದರೆ ಆಗಲೂ ಕೂಡ ಅವನಲ್ಲಿ ತಾಮಸಿಕ ಗುಣ ಪ್ರಧಾನವಾಗಿರುತ್ತೆ. ಸಾತ್ವಿಕ ಗುಣ ಅನ್ನುವಂಥದ್ದು, ರಾಜಸಿಕ ಗುಣ ಅನ್ನುವಂಥದ್ದು ಕಡಿಮೆಯಾಗಿರುತ್ತೆ ಅಷ್ಟೇ. ಆದರೆ ಚಿತ್ತದಲ್ಲಿ ಯಾವ ವಿಭಾಗನೂ ಕಂಡುಬರೋದಿಲ್ಲ. ಚಿತ್ತ ಅಥವಾ ಅಂತರಂಗ ಅನ್ನುವಂಥದ್ದು ಅಖಂಡವಾಗಿದೆ ಅಂತ ಹೇಳ್ತಾರೆ. ಇನ್ನು ಈ ಚಿತ್ತದಲ್ಲಿ 5 ರೀತಿಯ ಅವಸ್ಥೆಗಳನ್ನು, ಭೂಮಿಕೆಗಳನ್ನು ಯೋಗಿಗಳು ಗುರುತಿಸ್ತಾರೆ. ಇದೆಲ್ಲ ನಮ್ಮ ಜೀವನದಲ್ಲಿ
ಕಂಡು ಬರ್ತಕ್ಕಂಥದ್ದೇ, ಆದರೆ ನಮಗೆ ಗೊತ್ತಿರೋದಿಲ್ಲ. ನಮ್ಮ ಮನಸ್ಸು ಎಂತೆಂಥ ಅವಸ್ಥೆಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಅಧ್ಯಯನ ಮಾಡೋದ್ರಿಂದ ಅವುಗಳ ಮೇಲೆ ನಮಗೆ ಸ್ವಲ್ಪ ರೀತಿಯ ಹತೋಟಿಯನ್ನು ನಾವು ಪಡ್ಕೊಳ್ಳಬಹುದು. ಇದೇ ಯೋಗದ ಉದ್ದೇಶ ಅಂತ ಹೇಳಿ ನಾನು ಈಗಾಗಲೇ ಹೇಳಿದೆ. ಮನಸ್ಸು ಚಂಚಲವಾಗಿರುತ್ತೆ, ಅದನ್ನು ಕ್ಷಿಪ್ತ ಅಂತ ಕರೀತಾರೆ. ಅದು ರಜೋಗುಣ ಪ್ರಧಾನವಾಗಿರ್ತವಾದಾಗ ಬರುವಂತಹ ಸ್ಥಿತಿ ಅದು. ಇನ್ನು ಮೋಹದಿಂದ ಕೂಡಿರುತ್ತೆ, ತುಂಬ ಆಲಸಿಯಾಗಿ, ತುಂಬ ಮೂಢತನದಿಂದ, ನಿದ್ರೆಯ ಸ್ಥಿತಿ, ಇದೆಲ್ಲ ಮೋಹದಿಂದ ಕೂಡಿರ್ತಕ್ಕಂಥದ್ದು. ಇದನ್ನು ಮೂಢ ಅಂತ ಕರೀತಾರೆ. ಮನಸ್ಸು ಚಂಚಲವಾಗಿದ್ದರೂ ಕೂಡ ಮಧ್ಯೆ ಮಧ್ಯೆ ಏಕಾಗ್ರಗೊಳ್ಳಬಹುದು. ಅದನ್ನು ವಿಕ್ಷಿಪ್ತ ಅಂತ ಕರೀತಾರೆ. ಆದರೆ ಮನಸ್ಸು ಬಹಳ ಕಾಲ ಏಕಾಗ್ರ ಸ್ಥಿತಿನಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾದರೆ ಅದನ್ನು ಏಕಾಗ್ರ ಸ್ಥಿತಿ ಅಂತ ಕರೀತಾರೆ. ಇನ್ನು ಬಹಳ ಉನ್ನತ ಮಟ್ಟದಲ್ಲಿ ಯೋಗಾಭ್ಯಾಸವನ್ನು, ಧ್ಯಾನವನ್ನು ಮಾಡಿದಾಗ ಆ ಯೋಗಿಗೆ ಬೇರೆಲ್ಲ ಆಲೋಚನೆಗಳು ಹೋಗಿಬಿಟ್ಟು ಎಲ್ಲ ರೀತಿಯ ವೃತ್ತಿಗಳು, ಈ ಕ್ಷಿಪ್ತ, ಮೂಢ, ವಿಕ್ಷಿಪ್ತ ಎಲ್ಲವೂ ಹೋಗಿಬಿಟ್ಟು ಅವೆಲ್ಲವೂ ಕೂಡ ನಿರುದ್ಧವಾಗಿ ಹೋಗುತ್ತೆ. ನಿರುದ್ಧ ಅಂತಂದರೆ ಎಲ್ಲವೂ ಅಡಗಿ ಹೋಗುತ್ತೆ. ಸಂಸ್ಕಾರಗಳು ಮಾತ್ರ ಉಳಿಯುತ್ತೆ. ಆ ಸಂಸ್ಕಾರಗಳು ಮಾತ್ರ ಉಳಿದೆಲ್ಲ ಮಾನಸಿಕ ಕ್ರಿಯೆಗಳು ಶಮನವಾಗ್ತಕ್ಕಂಥದ್ದಕ್ಕೆ ನಿರೋಧ ಸ್ಥಿತಿ ಅಂತ ಕರೀತಾರೆ. ಹಾಗಾದರೆ ಇವುಗಳಲ್ಲಿ ಯೋಗ ಯಾವುದು, ಪರಿಪೂರ್ಣ ಯೋಗದ ಸ್ಥಿತಿ ಯಾವುದು ಅಂತಂತಂದರೆ ಏಕಾಗ್ರ ಮತ್ತು ನಿರೋಧ ಸ್ಥಿತಿನಲ್ಲಿ ಕಂಡುಬರತಕ್ಕಂತಹ ಏಕಾಗ್ರ ಸ್ಥಿತಿ, ಮನಸ್ಸಿನ ಆಲೋಚನೆಗಳೆಲ್ಲ ಶಮನವಾಗ್ತಕ್ಕಂಥದ್ದು, ಅಥವಾ ಮನಸ್ಸು ಒಂದೇ ಒಂದು ಧ್ಯೇಯ ವಸ್ತುವಿನಲ್ಲಿ ನಿಂತುಕೊಳ್ತಕ್ಕಂಥದ್ದು, ಇದನ್ನೇ ಯೋಗ ಅಂತ ಹೇಳಿ ಪರಿಗಣಿಸ್ತಾರೆ. ಈಗ ಚಿತ್ತದ ಬಗ್ಗೆ ಸ್ವಲ್ಪ ತಿಳಿದುಕೊಂಡ್ವಿ ನಾವು. ಇನ್ನು ವೃತ್ತಿಗಳು ಅಂತಂದ್ರೇನು ಅಂತ ತಿಳ್ಕೊಳ್ಬೇಕು. ನಾವು ಜಗತ್ತಿನ ಅನುಭವವನ್ನು ಪಡ್ಕೊಳ್ಳೋದು ಯಾವುದರಿಂದ ಅಂತ ವಿಚಾರ ಮಾಡಿದ್ರೆ ನಮ್ಮಲ್ಲಿ ಕೆಲವು ಹೇಳ್ಬೋದು ಇಂದ್ರಿಯಗಳಿಂದ ಅಂತ ಹೇಳಿ. ನಾವು ಇಂದ್ರಿಯಗಳಿಂದ ಮಾತ್ರವೇ ಜಗತ್ತಿನ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ಮತ್ತು ಮನಸ್ಸಿನ ಸಂಯೋಗ ಆಗಬೇಕು. ಇಂದ್ರಿಯಗಳಿಂದ ಏನು ಮಾಹಿತಿ ಬರುತ್ತೆ, ಕಣ್ಣಿನಿಂದ ರೂಪ, ಕಿವಿಯಿಂದ ಶಬ್ದ ಮುಂತಾದವುಗಳು, ಅದನ್ನು ನಿಜವಾಗ್ಲೂ ಗ್ರಹಿಸ್ತಕ್ಕಂಥದ್ದು ಯಾವುದು ಅಂದರೆ ಮನಸ್ಸು. ಆ ಮನಸ್ಸು ಅನ್ನುವಂಥದ್ದೇನೆ ಜ್ಞಾನವನ್ನು ಪಡ್ಕೊಳ್ಳೋದಿಕ್ಕೆ ಇರತಕ್ಕಂತಹ ಏಕಮಾತ್ರ ಸಾಧನ. ಹಾಗಾದರೆ ಮನಸ್ಸು ಈ ಜ್ಞಾನವನ್ನು ಹೇಗೆ ಪಡೆದುಕೊಳ್ಳುತ್ತೆ ಅಂತ ಹೇಳಿದರೆ ವೃತ್ತಿಗಳ ಮೂಲಕ ಪಡೆದುಕೊಳ್ಳುತ್ತೆ ಅಂತ ಯೋಗ ಹೇಳುತ್ತೆ. ವೃತ್ತಿಗಳು ಅಂತಂತಂದರೆ ಮನಸ್ಸಿನ ಅಲೆಗಳು ಅಂತ ಅರ್ಥ ಮಾಡ್ಕೋಬೋದು. ನಾನೊಂದು ಮಡಿಕೆಯನ್ನು ನೋಡ್ತಾ ಇದ್ದರೆ ಇಡೀ ಮನಸ್ಸೇ ಮಡಕೆಯ ರೂಪದಲ್ಲಿ ಪರಿವರ್ತನೆ ಆಗಿಬಿಡುತ್ತೆ. ಅದನ್ನು ಮಡಕೆಯ ವೃತ್ತಿ ಅಥವಾ ಘಟವೃತ್ತಿ ಅಂತ ಕರೀಬೋದು. ಅದಾದ ಮೇಲೆ ನಾನು ಇನ್ನೊಂದು ಮರವನ್ನು ನೋಡ್ತಾ ಇದ್ದರೆ ಇಡೀ ಮನಸ್ಸು ಮರದ ವೃತ್ತಿಯಾಗಿ ಪರಿವರ್ತನೆ ಹೊಂದುತ್ತೆ. ಆಗ ಮಾತ್ರ ನನಗೆ ಮರದ ಜ್ಞಾನ ಉಂಟಾಗುತ್ತೆ. ಒಟ್ಟಾರೆ ವೃತ್ತಿಗಳು ಅಂತ ಹೇಳಿದ್ರೆ ಮನಸ್ಸು ಅಥವಾ ಚಿತ್ತ ನಿರಂತರವಾಗಿ ಯಾವ ಯಾವ ಪರಿಣಾಮಗಳನ್ನು ಹೊಂದ್ತಾ ಇರುತ್ತೆ, ಮಾರ್ಪಾಡು ಹೊಂದ್ತಾ ಇರುತ್ತೆ, ಅವುಗಳನ್ನು ನಾವು ವೃತ್ತಿಗಳು ಅಂತ ಕರೀತೇವೆ. ಸಾಮಾನ್ಯವಾಗಿ ಇವುಗಳನ್ನು ಅಲೆಗಳಿಗೆ ಹೋಲಿಸ್ತೇವೆ ನಾವು. ಅಲೆ ಒಂದು ಅಲೆ ಬರುತ್ತೆ, ಅದಾದ ಮೇಲೆ ಇನ್ನೊಂದು ಅಲೆ ಬರುತ್ತೆ. ನಾವು ಯಾವ ವಿಷಯವನ್ನು ಗ್ರಹಿಸ್ತಾ ಇರ್ತೀವೋ ಆಯಾ ವಿಷಯದ ಅಲೆ ಮನಸ್ಸಿನಲ್ಲಿ ಉಂಟಾಗುತ್ತೆ. ಅದು ನಿರಂತರವಾಗಿ
ಮನಸ್ಸಿನಲ್ಲಿ ಅನೇಕ ಪರಿಣಾಮಗಳನ್ನು ಉಂಟು ಮಾಡ್ತಾನೇ ಇರುತ್ತೆ. ಇದನ್ನೇ ನಾವು ವೃತ್ತಿಗಳು ಅಂತ ಕರೆಯೋದು. ಈ ಮಾನಸಿಕ ವೃತ್ತಿಗಳ ಮೂಲಕವೇ ಜ್ಞಾನ ಉಂಟಾಗುವಂಥದ್ದು. ಇಡೀ ಚಿತ್ತವೇ ಒಂದು ವೃತ್ತಿಯಾಗಿ ಪರಿಣಮಿಸುತ್ತೆ. ನಾನಾಗಲೇ ಒತ್ತಿ ಹೇಳಿದ ಹಾಗೆ ಇಡೀ ಮನಸ್ಸು ಒಂದು ಅಖಂಡವಾಗಿರುತ್ತೆ. ಘಟದ ಮೇಲೆ ದೃಷ್ಟಿ ಬಿದ್ದಾಗ ಘಟವನ್ನು ತಿಳ್ಕೊಳ್ಬೇಕಾದ್ರೆ ಇಡೀ ಮನಸ್ಸೇ, ಚಿತ್ತವೇ ಘಟದ ಆಕೃತಿಯನ್ನು ತಾಳುತ್ತೆ, ಪರಿಣಾಮವನ್ನು ಹೊಂದುತ್ತೆ. ಇದನ್ನೇ ಘಟವೃತ್ತಿ ಅಂತ ಕರೀತೇವೆ. ಹಾಗೆ ಇನ್ನೊಂದು, ಬಟ್ಟೆಯನ್ನು ನೋಡ್ತಾ ಇರಬೇಕಾದ್ರೆ ಬಟ್ಟೆಯ ವೃತ್ತಿಯನ್ನು ಪಡ್ಕೊಳ್ಳುತ್ತೆ ಮನಸ್ಸು. ಅಂದರೆ ಇಡೀ ಮನಸ್ಸೇ ಒಂದು ವಿಶೇಷವಾಗಿ ಪರಿಣಾಮವನ್ನು ಹೊಂದುತ್ತೆ. ಇದನ್ನೇ ನಾವು ವೃತ್ತಿಗಳು ಅಂತ ಕರೀತಕ್ಕಂಥದ್ದು. ಪಂಚಶಿಖಾಚಾರ್ಯರು ಅಂತ ಹೇಳಿ ಪೂರ್ವಾಚಾರ್ಯರೊಬ್ಬರಿದ್ರು ಅಂತ ಕಾಣುತ್ತೆ. ಅವರು ಪತಂಜಲಿಗಳಿಗಿಂತಲೂ ಪ್ರಾಚೀನರಾಗಿರ್ತಕ್ಕಂಥವರು. ಅವರು ಹೇಳ್ತಾರೆ, ಏಕಮೇವ ದರ್ಶನಂ ಖ್ಯಾತಿರೇವ ದರ್ಶನಂ ಅಂತ. ದರ್ಶನ ಅಂದರೆ ಜ್ಞಾನ, ತಿಳ್ಕೊಳ್ತಕ್ಕಂಥದ್ದು. ಯಾವುದ್ರ ಮೂಲಕ ತಿಳ್ಕೊಳ್ಬೋದು ಅಂತಂದರೆ ವೃತ್ತಿಗಳ ಮೂಲಕ. ಖ್ಯಾತಿ ಅಂತಂದರೆ ವೃತ್ತಿಯಿಂದ ಉಂಟಾಗಿರ್ತಕ್ಕಂತಹ ಜ್ಞಾನ. ಅದರಿಂದ ಮಾತ್ರವೇ ಬಾಹ್ಯ ವಸ್ತುಗಳ ಜ್ಞಾನ ಉಂಟಾಗತ್ತೆ ಅಂತ ಅವರು ಹೇಳ್ತಾರೆ. ನಮಗೆ ಗೊತ್ತಿದೆ, ಕೆಲವು ಸತಿ ನಮಗೆ ಕಷ್ಟವನ್ನು ಕೊಡ್ತಕ್ಕಂತಹ ಆಲೋಚನೆಗಳು ಬರುತ್ತೆ. ಇನ್ನೊಂದು ಸತಿ ನಮಗೆ ಸುಖವನ್ನು ಕೊಡ್ತಕ್ಕಂತಹ ಆಲೋಚನೆಗಳು ಕೂಡ ಬರುತ್ತೆ. ಅದನ್ನು ಪತಂಜಲಿಗಳು ಕ್ಲಿಷ್ಟ ವೃತ್ತಿ, ಅಕ್ಲಿಷ್ಟ ವೃತ್ತಿ ಅಂತ ವಿಭಾಗವನ್ನು ಮಾಡಿದ್ದಾರೆ. ನಮಗೆ ಯಾತನೆ ಕೊಡ್ತಕ್ಕಂಥದ್ದು, ಯಾರಾದರೂ ನಮ್ಮವರು, ನಮಗೆ ಹತ್ತಿರದವರು ಮರಣವನ್ನು ಅಪ್ಪಿದ್ರು ಅಂತ ಹೇಳಿದ್ರೆ ಆ ಆಲೋಚನೆಯೇ ನಮಗೆ ಬಹಳ ಕ್ಲಿಷ್ಟ, ಬಹಳ ಕಷ್ಟವನ್ನು ಕೊಡುತ್ತೆ, ಯಾತನೆಯನ್ನು ಕೊಡುತ್ತೆ. ಅದನ್ನು ಕ್ಲಿಷ್ಟ ವೃತ್ತಿ ಅಂತ ಕರೀಬೋದು. ಇನ್ನು ಅಕ್ಲಿಷ್ಟ ವೃತ್ತಿ ಅಂದರೆ ನಮಗೆ ಸುಖದ ಭಾವನೆಯನ್ನು ಕೊಡ್ತಕ್ಕಂಥದ್ದು. ಕ್ಲಿಷ್ಟ ಇರಲಿ ಅಕ್ಲಿಷ್ಟ ಇರಲಿ, ಈ ಮಾನಸಿಕ ವೃತ್ತಿಗಳೆಲ್ಲವನ್ನೂ ಕೂಡ ಒಟ್ಟಾರೆ ಸೇರಿ 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಅವು ಕ್ಲಿಷ್ಟ ಇರಬಹುದು, ಅಕ್ಲಿಷ್ಟ ಇರಬಹುದು. ಮೊದಲನೇದೇನಪ್ಪ ಅಂದರೆ ಪ್ರಮಾಣ. ನಾವು ಪ್ರತ್ಯಕ್ಷವಾಗಿ ನೋಡಿದಾಗ ಅಥವಾ ಅನುಮಾನದ ಮೂಲಕ ತಿಳ್ಕೊಂಡಾಗ, ಯಾವುದೋ ಒಂದು ಪ್ರಕಾರದಲ್ಲಿ ನಾವು ಜ್ಞಾನವನ್ನು ಪಡ್ಕೊಂಡಾಗ ಉಂಟಾಗ್ತಕ್ಕಂತಹ ವೃತ್ತಿಗಳಿಗೆ ಪ್ರಮಾಣ ವೃತ್ತಿಗಳು ಅಂತ ಕರೀತಾರೆ. ಆಮೇಲೆ ತಪ್ಪು ಭಾವನೆ ತಿಳ್ಕೊಂಡಾಗ, ಭ್ರಮಾತ್ಮಕವಾಗಿ ವೇದಾಂತದಲ್ಲಿ ಹೇಳೋ ತರಹ ಹಗ್ಗದಲ್ಲಿ ಹಾವನ್ನು ನೋಡಿದಾಗ ಯಾವ ವೃತ್ತಿಗಳು ಮೂಡುತ್ತೆ ಅದನ್ನು ವಿಪರ್ಯಯ ಅಂತ ಕರೀತಾರೆ. ಹೊರಗಡೆ ಯಾವ ವಸ್ತುನೂ ಇಲ್ಲ, ನಮ್ಮ ಮನಸ್ಸಿನಲ್ಲೇ ಭಾವನೆ, ಅದನ್ನು ನಾವು ಮಾತಿನ ಮೂಲಕ ವ್ಯಕ್ತಪಡಿಸ್ತೇವೆ. ಗಗನ ಕುಸುಮ ಅಂತ ಹೇಳ್ತೇವೆ, ಗಗನ ಕುಸುಮವೇ ಇರೋದಿಲ್ಲ. ಆ ರೀತಿ ಬರೀ ಮಾತಿನ ಮೂಲಕ, ಮಾತಿನಲ್ಲಿ ಮಾತ್ರ ಇರ್ತಕ್ಕಂತಹ ಆಲೋಚನೆಗಳನ್ನು ವಿಪರ್ಯಯ ಅಂತ ಕರೀತೇವೆ. ನಿದ್ರೆಯಲ್ಲೂ ಕೂಡ ಒಂದು ವೃತ್ತಿ ಇದೆ. ನಿದ್ರೆಯಲ್ಲೂ ಕೂಡ ಮನಸ್ಸು ಪರಿಣಾಮ ಬೀರುತ್ತೆ. ಮನಸ್ಸು ಇಲ್ಲ ಅಂತ ಇಲ್ಲ ಅಲ್ಲಿ. ಆ ವೃತ್ತಿಯನ್ನು ನಿದ್ರಾವೃತ್ತಿ ಅಂತ ಕರೀತಾರೆ. ಇನ್ನು ನಮಗೆ ನೆನಪನ್ನು ಉಂಟು ಮಾಡ್ತಕ್ಕಂತಹ ಮಾನಸಿಕ ವೃತ್ತಿಗಳನ್ನು ಸ್ಮೃತಿ ಅಂತ ಕರೀತಾರೆ. ಇದನ್ನು ಇನ್ನೂ ಸುದೀರ್ಘವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಪತಂಜಲಿಯ ಯೋಗ ದರ್ಶನವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಎಲ್ಲ ವೃತ್ತಿಗಳು ಕೂಡ ಕ್ಲೇಶ ವೃತ್ತಿಗಳೇ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ಯಾಕಂದರೆ ಈ ಎಲ್ಲ ವೃತ್ತಿಗಳು ಬಂಧನದ ಸ್ಥಿತಿನಲ್ಲೇ ಇವೆ, ನಮ್ಮನ್ನು ಇಡುತ್ತೆ. ಅವು ನಮಗೆ ಸುಖವನ್ನು ತಂದುಕೊಟ್ರೂ ಕೂಡ ಆ ಸುಖ ಅನ್ನುವಂಥದ್ದು ಕ್ಷಣಿಕವಾದದ್ದು. ಒಟ್ಟಾರೆ ನಮ್ಮ ಬಂಧನದಿಂದ ನಮ್ಮನ್ನು ಬಿಡಿಸ್ತಾ ಇಲ್ಲ. ಆದ್ದರಿಂದ ಎಲ್ಲ ವೃತ್ತಿಗಳು ಕೂಡ ಕ್ಲೇಶ ವೃತ್ತಿಗಳೇ ಅಂತ ಹೇಳಿ ಯೋಗ ನಮಗೆ ಹೇಳುತ್ತೆ. ಅದನ್ನು ಸರ್ವಂ ದುಃಖಂ ವಿವೇಕಿನಃ ಅನ್ನುವಂತಹ ಮಾತಿನಲ್ಲಿ ಹೇಳ್ತಾರೆ. ಇದೇ ರೀತಿಯ ಭಾವನೆಯನ್ನು ಬುದ್ಧನೂ ಕೂಡ ಹೇಳೋದನ್ನು ನೋಡ್ತೇವೆ ನಾವು. ಆದರೂ ಕೂಡ ಯೋಗದಲ್ಲಿ ಕೆಲವು ವಿಶೇಷವಾಗಿರ್ತಕ್ಕಂತಹ ಕ್ಲೇಶ ವೃತ್ತಿಗಳನ್ನು ಕೂಡ ಹೇಳ್ತಾರೆ. ಕ್ಲೇಶ ಅಂದರೆ ಯಾತನೆಯನ್ನು, ಕಷ್ಟವನ್ನು ಕೊಡ್ತಕ್ಕಂಥವುಗಳು.
ಅದನ್ನು 5 ಬಗೆಯಾಗಿ ಹೇಳುತ್ತಾರೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ ಮತ್ತು ಅಭಿನಿವೇಶ ಅಂತ ಹೇಳಿ. ಇದು ಸ್ವಲ್ಪ ತಾಂತ್ರಿಕವಾದ ವಿಷಯ ಆಗಿದ್ದರೂ ಕೂಡ ಇದನ್ನು ತಿಳಿದುಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಯಾಕಂದರೆ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಮನಸ್ಸಿನ ಆಲೋಚನೆಗಳು ಯಾವ ಯಾವ ವಿಧಗಳಲ್ಲಿ ಇವೆ, ಇದನ್ನೆಲ್ಲ ನಾವು ತಿಳ್ಕೊಂಡ್ರೆ, ಮನಸ್ಸನ್ನು ತಿಳಿದುಕೊಂಡ್ರೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬಹುದು. ಮೊದಲನೇದು ಅವಿದ್ಯೆ ಎನ್ನುವಂಥದ್ದು ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥದ್ದು. ಯೋಗಶಾಸ್ತ್ರದಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಒಂದು ಬೆಳೆ ಫಸಲು ಬರಬೇಕು ಅಂತಂದರೆ ಭೂಮಿ ಚೆನ್ನಾಗಿರಬೇಕು. ಆ ಭೂಮಿ ಇದ್ರೇ ಫಸಲು ಬರೋದು. ಉಳಿದ ಕ್ಲೇಶಗಳು, ಕಷ್ಟಗಳು, ಯಾತನೆಗಳು ಎಲ್ಲದಕ್ಕೂ ಕೂಡ ಒಂದು ಭೂಮಿ ತರಹ ಇರತಕ್ಕಂಥದ್ದು ಅಂತಂದರೆ ಈ ಅವಿದ್ಯೆ ಎನ್ನುವಂಥದ್ದು. ಅವಿದ್ಯೆಯಿಂದಲೇ ನಾವು ಉಳಿದೆಲ್ಲ ಯಾತನೆಗಳನ್ನು, ಕ್ಲೇಶಗಳನ್ನು ಅನುಭವಿಸ್ತಾ ಇದ್ದೇವೆ ಅಂತ ಯೋಗ ಹೇಳುತ್ತೆ. ಈ ಅವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ನಮ್ಮ ನಿಜವಾದ ಸ್ವರೂಪ ಯಾವುದು ಅಂತ ನಾವು ತಿಳ್ಕೋಬೇಕು. ಚೈತನ್ಯಮಯವಾಗಿರ್ತಕ್ಕಂತಹ ಪುರುಷನೇ ನಾನು, ಆತ್ಮ ಸ್ವರೂಪನೇ ನಾನು. ಅಂತಹ ಆತ್ಮ ಸ್ವರೂಪವಾಗಿರ್ತಕ್ಕಂತಹ ಪುರುಷ ನಾನು ಮನಸ್ಸು, ನಾನು ಬುದ್ಧಿ ಅಂತ ಹೇಳಿ ತಪ್ಪಾಗಿ ತಿಳಿದುಕೊಂಡಾಗ ನಾನು ದುಃಖಿ, ನಾನು ಸುಖಿ, ನಾನು ತಿಂತಾ ಇದ್ದೇನೆ, ನನಗೆ ಸೋಲಾಯಿತು, ನನಗೆ ಜಯವಾಯಿತು ಅಂತ ಹಲವಾರು ರೀತಿ, ನೂರಾರು ರೀತಿಯ ಒಂದು ಕ್ಲೇಶಕ್ಕೆ ಒಳಗಾಗ್ತಾನೆ. ಅದನ್ನೇ ಇಲ್ಲಿ ತಪ್ಪಾದ ಭಾವನೆ. ಯಾವುದು ಆತ್ಮ ಅಲ್ಲ, ಯಾವುದು ಚೈತನ್ಯ ಅಲ್ಲ, ಅಂತಹ ಪ್ರಕೃತಿಯನ್ನು ನಾನು ತಿಳ್ಕೊಳ್ತಕ್ಕಂಥದ್ದೇ ಅವಿದ್ಯೆ. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಅವಿದ್ಯೆ ಅಂತಂದರೆ ಒಂದು ಸೂತ್ರದಲ್ಲಿ ಹೇಳ್ತಾರೆ, ಯಾವುದು ಅನಿತ್ಯವಾದದ್ದು ಅದನ್ನು ನಿತ್ಯ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು. ಅದನ್ನೇ ನಾವು ಜಗತ್ತಿನಲ್ಲಿ ಮಾಡ್ತಾ ಇರುವಂಥದ್ದು. ಅಶುಚಿಯಾಗಿರ್ತಕ್ಕಂತಹ ಈ ದೇಹವನ್ನು ಬಹಳ ಸುಂದರವಾಗಿರ್ತಕ್ಕಂಥದ್ದು, ಶುಚಿಯಾಗಿರ್ತಕ್ಕಂಥದ್ದು ಭಾವಿಸ್ಕೊಳ್ತಕ್ಕಂಥದ್ದು. ಈ ಲೋಕದಲ್ಲಿ ಇರ್ತಕ್ಕಂತಹ ಅನುಭವ ದುಃಖಮಯವಾಗಿರುವಂಥದ್ದು. ಅದನ್ನು ಸುಖ ಅಂತ ತಿಳ್ಕೊಂಡು ಭ್ರಮಾತ್ಮಕವಾಗಿ ಇದರಲ್ಲೇ ನಾವು ಮನಸ್ಸನ್ನು ಕೊಡ್ತಾ ಇದ್ದೀವಲ್ಲ, ಅದು ಕೂಡ ಅವಿದ್ಯೆಯೇ. ಹಾಗೂ ಅನಾತ್ಮ ವಸ್ತುಗಳಲ್ಲಿ, ಹೊರಗಿನ ವಸ್ತುಗಳಾಗಿರ್ಬೋದು ಅಥವಾ ದೇಹ, ಮನಸ್ಸು, ಬುದ್ಧಿಗಳಾಗಿರ್ಬೋದು, ಇವುಗಳನ್ನು ನಾನು ನಾನು ನನ್ನದು ಅಂತ ಹೇಳಿ ಒಂದು ರೀತಿಯ ಪೊಸೆಸಿವ್ನೆಸ್, ಐ ಆ್ಯಂಡ್ ಮೈನ್, ನಾನು ನನ್ನದು ಅಂತನ್ನುವಂತಹ ಭಾವನೆ ಬೆಳೆಸ್ಕೊಳ್ತೀವಲ್ಲ, ಅದು ಕೂಡ ಅವಿದ್ಯೆ. ಅವಿದ್ಯೆಯಿಂದ ಉಂಟಾಗ್ತಕ್ಕಂತಹ ಅಂಕುರ, ಅವಿದ್ಯೆಯಿಂದ ಉಂಟಾಗ್ತಕ್ಕಂಥದ್ದು ಯಾವುದು ಅಂತಂದರೆ ಮುಂದಿನ ಕ್ಲೇಶ ಅಸ್ಮಿತಾ ಅಂತ ಹೇಳ್ತಾರೆ, ಅಹಂಕಾರ. ಈಗ ನಾನು ದೇಹವನ್ನು ನೋಡ್ತಾ ಇದ್ದೇನೆ, ಆದರೆ ನಾನು ದೇಹ ಅಂತ ಭಾವಿಸ್ತೇನೆ. ಕಣ್ಣು ನನ್ನದು ಹೊರತು ನಾನು ಕಣ್ಣಲ್ಲ, ಆದರೆ ಕಣ್ಣಿನಿಂದ ನೋಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಭಾವಿಸ್ತೇನೆ. ಅದಕ್ಕೆ ದೃಕ್ ಮತ್ತು ದೃಶ್ಯ ಅಂತ ಕರೀತಾರೆ. ನೋಡ್ತಾ ಇರ್ತಕ್ಕಂಥವನು ಒಬ್ಬನೇ ಚೈತನ್ಯಾತ್ಮಕನಾಗಿರ್ತಕ್ಕಂಥವನು, ಚೈತನ್ಯವೇ ಲಕ್ಷಣವಾಗಿ ಉಳ್ಳಂತಹ ಪುರುಷ. ಅವನು ನೋಡ್ತಾ ಇರಬೇಕಾದ್ರೆ ನಾನು ಕಣ್ಣು ಅಂತ ತಿಳ್ಕೊತಾನೆ, ಕೇಳ್ತಾ ಇರಬೇಕಾದ್ರೆ ನಾನು ಕಿವಿ ಅಂತ ತಿಳ್ಕೊತಾನೆ. ಆ ಕಿವಿ, ಕಣ್ಣು ಮತ್ತು ಹೊರಗಿನ ಪದಾರ್ಥ ಇವೆಲ್ಲ ದೃಶ್ಯ. ಯಾವಾಗ ದೃಕ್ ಅನ್ನುವಂತಹ ಚೈತನ್ಯ ತಾನು ದೃಶ್ಯ ಅಂತ ಕಳಿಸ್ಕೊಳ್ಳುತ್ತೋ ಇದನ್ನು ಅಹಂಕಾರ ಅಂತ ಕರೀತಾರೆ. ಯೋಗದ ಭಾಷೆಯಲ್ಲಿ ಅಸ್ಮಿತ ಅಂತ ಕರೀತಾರೆ. ಉಂಟಾಗುವಂತಹ ಎಲ್ಲ ಮಾನಸಿಕ ತೊಂದರೆಗಳಿಗೂ ಕೂಡ ಅವಿದ್ಯೆಯಿಂದ ಉಂಟಾಗ್ತಕ್ಕಂತಹ ಈ ಅಹಂಕಾರ, ಅಸ್ಮಿತೆ ಅಂತ ಹೇಳಿ ಯೋಗ ಗುರುತಿಸುತ್ತೆ. ಈ ಅಸ್ಮಿತೆಯಿಂದ ಏನಾಗುತ್ತೆ ಅಂದರೆ ರಾಗದ್ವೇಷಗಳು ಹುಟ್ಟುಕೊಳ್ಳುತ್ತೆ. ರಾಗ ಅಂತಂತಂದರೆ ನಮಗೆ ಸುಖದ ಅನುಭವ ಉಂಟಾದರೆ ಆ ಸುಖದ ಅನುಭವ ಮತ್ತು ಸುಖವನ್ನು ತಂದುಕೊಳ್ತಕ್ಕಂತಹ ಸಾಧನೆಗಳ ಬಳಿ
ನನಗದು ಬೇಕು ಬೇಕು ಅಂತ ಅಭಿಲಾಷೆ ಮೂಡುತ್ತೆ. ಮತ್ತೆ ಆ ರೀತಿ ಸುಖವನ್ನು ಅನುಭವಿಸೋಣ ಅನ್ನುವಂತಹ ಮಾನಸಿಕ ಸ್ಥಿತಿ ಬರುತ್ತೆ. ಹಪಹಪಿಕೆಯಾಗುತ್ತೆ. ಅದ್ರ ಜೊತೆಗೆ ಮನಸ್ಸು ಹೋಗುತ್ತೆ. ಇದನ್ನು ರಾಗ ಅಂತ ಕರೆಯುತ್ತಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ದುಃಖದ ಅನುಭವ ಆಯಿತು ಅಂತ ಇಟ್ಕೊಳ್ಳಿ, ಅದು ಬೇಡ ಬೇಡ ಅನ್ನುವಂತಹ ಪ್ರತಿರೋಧ ಮನೋಭಾವ ಬರುತ್ತೆ. ಅದನ್ನು ನಾವು ದ್ವೇಷ ಅಂತ ಕರೆಯುತ್ತೇವೆ. ಇನ್ನು ಕಡೆಯದಾಗಿ ಅಭಿನಿವೇಶ, ನಾನು ಸಾಯಬಾರದು, ಯಾವತ್ತೂ ಬದುಕಿರಬೇಕು ಅಂತನ್ನುವಂತಹ ಭಾವನೆ, ಸಾವಿನ ಬಗ್ಗೆ ಭಯ, ಇದನ್ನು ಅಭಿನಿವೇಶ ಅಂತ ಕರೀತಾರೆ. ಹೀಗೆ 5 ಕ್ಲೇಶಗಳಿಂದ ಮನುಷ್ಯ ನರಳುತ್ತಾ ಇರ್ತಾನೆ. ಇದೆಲ್ಲಕ್ಕೂ ಮೂಲ ಕಾರಣ ಅಂತಂದರೆ ನಾನು ಪುರುಷ ಅನ್ನುವಂತಹ ಜ್ಞಾನ ಅವನಿಗೆ ಇಲ್ಲದೇ ಇರತಕ್ಕಂಥದ್ದು. ನಾನು ದೇಹ, ನಾನು ಬುದ್ಧಿ ಅಂತ ಯಾವಾಗ ಅವನು ತಿಳ್ಕೊತಾನೆ, ಈ ಎಲ್ಲ ಸಮಸ್ಯೆಗಳು, ಅದು ಅಹಂಕಾರ ಅಥವಾ ಅಸ್ಮಿತೆಯಾಗಿರಬಹುದು, ರಾಗ ಅಥವಾ ದ್ವೇಷವಾಗಿರಬಹುದು, ಅಥವಾ ಮರಣದ ಭಯ ಆಗಿರಬಹುದು, ಇದೆಲ್ಲವೂ ಉಂಟಾಗುವಂಥದ್ದು ಅದರಿಂದನೇ. ಇನ್ನು ಧ್ಯಾನ ಮಾಡ್ತಕ್ಕಂತಹ ಸಮಯದಲ್ಲೂ ಕೂಡ ನಮಗೆ ಅನೇಕ ರೀತಿಯ ತೊಂದರೆಗಳು ಬರುತ್ತೆ. ಅದು ಕೂಡ ಕ್ಲೇಶಗಳೇ ಆಗಿದೆ. ಅದು ವ್ಯಾಧಿ ಅಂತಂದರೆ ಕಾಯಿಲೆಗಳಿರ್ಬೋದು, ಧ್ಯಾನ ಅಂತಂದರೆ ಚಿತ್ತದ ಜಡತೆ ಇರ್ಬೋದು, ಆಲಸ್ಯ, ಸಂಶಯ ಮಾಡ್ತಕ್ಕಂಥದ್ದು, ತಪ್ಪು ಮಾಡ್ತಕ್ಕಂಥದ್ದು, ಪ್ರಮಾದ, ಅವಿರತಿ, ಧ್ಯಾನದ ಬಗ್ಗೆ ಮನಸ್ಸೇ ಬರೋದಿಲ್ಲ, ಭ್ರಾಂತಿ ದರ್ಶನ, ಏನೋ ಭ್ರಾಂತಿ, ಮನಸ್ಸಿನ ಭ್ರಾಂತಿ, ಹಲ್ಯುಕಿನೇಷನ್ ಅಂತ ಕರೀತಾರೆ. ಆಮೇಲೆ ಅಲಬ್ಧ ಭೂಮಿಕತ್ವ, ನಮಗೆ ಏಕಾಗ್ರತ ಸ್ಥಿತಿ ನಮಗೆ ತಲುಪಿದ್ರೂ ಕೂಡ ಕೆಳಗೆ ಜಾರಿಬಿಡ್ತೇವೆ ನಾವು. ಹೀಗೆ ಹಲವಾರು ರೀತಿಯ ಕ್ಲೇಶಗಳನ್ನು ಯೋಗ ಮೊದಲು ಹೇಳುತ್ತೆ. ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ಕ್ಲೇಶಗಳನ್ನು ನಾಶ ಮಾಡಿಕೊಳ್ಬೇಕು. ಆ ಕ್ಲೇಶಗಳು ಮತ್ತು ಚಿತ್ತವೃತ್ತಿಗಳಿಂದ ಹಂದರ ಒಂದು ರೀತಿ ಕಾಡದಂತೆ ಬೆಳೆದು ಬಿಟ್ಟಿದೆ ನಮ್ಮ ಮನಸ್ಸಿನಲ್ಲಿ. ಯಾವುದಾದ್ರೂ ಒಂದು ಸೈಟಲ್ಲಿ ಅಥವಾ ಭೂಮಿನಲ್ಲಿ ಮನೆ ಕಟ್ಟಬೇಕು ಅಂತಂದರೆ ಅಲ್ಲಿ ಕಾಡು ಮೇಡು ಬೆಳೆದಿದ್ದರೆ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ, ಸ್ವಚ್ಛಗೊಳಿಸ್ತೀವಿ. ಅದೇ ರೀತಿ ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು, ಏಕಾಗ್ರತೆಯಿಂದ ಪೂಜಾದಿಗಳನ್ನು ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು ಅಂತಂದರೆ ಈ ಕ್ಲೇಶಗಳಿಂದ ನಿವಾರಣೆ ಮಾಡಿಕೊಳ್ಳೇಬೇಕಾಗತ್ತೆ. ಅದನ್ನು ತೋರಿಸ್ತಕ್ಕಂತಹ ಮಾರ್ಗ ಯೋಗ ಮಾರ್ಗ. ಇದನ್ನು ಒಂದೇ ತರಹ ಒಂದೇ ಸತಿ ನಾವು ಇವುಗಳನ್ನು ಕ್ಷೀಣ ಮಾಡೋದಕ್ಕಾಗೋದಿಲ್ಲ. ನಿಧಾನವಾಗಿ ಆ ಹಂದರವನ್ನು, ಕಾಡಿನಂತೆ ಬೆಳೆದಿರತಕ್ಕಂಥದ್ದನ್ನು ಸಡಿಲಗೊಳಿಸಬೇಕು, ಕ್ಷೀಣಗೊಳಿಸಬೇಕು, ಅವನ್ನು ನಿಶ್ಶಕ್ತವನ್ನಾಗಿ ಮಾಡಬೇಕು. ಇದೇ ಯೋಗದ ಉದ್ದೇಶ ಅಂತ ಯೋಗದಲ್ಲಿ ಹೇಳಲಾಗಿದೆ. ಇನ್ನು ಸಂಸ್ಕಾರ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಬೇಕು. ನಾವು ಚಿತ್ತದ ಬಗ್ಗೆ ತಿಳ್ಕೊಂಡ್ವಿ, ವೃತ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. ಸಂಸ್ಕಾರ ಅಂದ್ರೇನು? ಪ್ರತಿಯೊಂದು ವೃತ್ತಿ ಕೂಡ ಅದು ಬಂದು ಹೋಗುತ್ತೆ ಅಂತಲ್ಲ, ಅದು ಯಾವುದೋ ಒಂದು ಮುದ್ರೆಯನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸುತ್ತೆ. ಈ ಕ್ಲಿಷ್ಟ ವೃತ್ತಿಗಳು ಬಂದರೆ ಆ ರೀತಿ ಮುದ್ರೆ ಮೂಡುತ್ತೆ. ಅದಕ್ಕೆ ನಾವು ಯಾವುದೋ ಒಂದು ಕಡೆ ಹೋಗಿದ್ರೆ ಆ ಜಾಗಕ್ಕೆ ಮತ್ತೆ ಹೋದಾಗ ನಾವಿಲ್ಲಿ ಬಂದಿದ್ವಿ ಅನ್ನುವಂತಹ ನೆನಪು ಮೂಡುತ್ತೆ. ಆ ನೆನಪು ಬರೋದು ಈ ಮುದ್ರೆಗಳಿಂದಲೇ. ಇದನ್ನೇ ಸಂಸ್ಕಾರಗಳು ಅಂತ ಕರೀತೇವೆ. ಈ ಕ್ಲಿಷ್ಟ ಆಗಿರ್ಬೋದು, ಅಕ್ಲಿಷ್ಟ ಆಗಿರ್ಬೋದು, ಯಾವುದೇ ಆಗಿರ್ಬೋದು ವೃತ್ತಿಗಳು, ಪ್ರತಿಯೊಂದು ವೃತ್ತಿಗಳಿಂದ ಒಂದು ರೀತಿಯ ಸಂಸ್ಕಾರ ಮೂಡುತ್ತೆ. ಆ ಸಂಸ್ಕಾರಗಳ ಪ್ರಭಾವಕ್ಕೆ ಒಳಗಾಗಿ ನಾವು ಹೊಸ ವೃತ್ತಿಗಳನ್ನು ನಾವು ಬೆಳೆಸ್ಕೋತೇವೆ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಒಬ್ಬ ಏನೋ ಒಂದು ತಮಾಷೆಗಾಗಿ ಕಳ್ಳತನ ಮಾಡ್ದ ಅಂತ ತಿಳ್ಕೊಳ್ಳಿ. ಅದು ಅಲ್ಲಿಗೆ ಬಿಟ್ಟು ಹೋಗೋದಿಲ್ಲ. ಅಲ್ಲಿ ಆ ಕಳ್ಳತನದ ವೃತ್ತಿಯನ್ನು ಅವನ ಮನಸ್ಸಿನಲ್ಲಿ ಮೂಡಿಬಿಟ್ಟು ಅದು ಕಳ್ಳತನದ ಸಂಸ್ಕಾರವನ್ನು ಅವನಲ್ಲಿ ಮುದ್ರೆ ಬೀಳುತ್ತೆ. ಅಲ್ಲಿ ಅವನು ಅದೇ ರೀತಿಯ
ಪ್ರಸಂಗ ಅಥವಾ ಅದೇ ರೀತಿಯ ಸನ್ನಿವೇಶ ಮತ್ತೆ ಬಂದರೆ ಇನ್ನೊಂದು ಸತಿ ಕಳ್ಳತನ ಮಾಡೋಣ ಅನ್ನುವಂತಹ ವೃತ್ತಿ ಆಲೋಚನೆ ಅವನಿಗೆ ಮೂಡುತ್ತೆ. ಆ ಇನ್ನೊಂದು ಸತಿ ಕಳ್ಳತನ ಮಾಡೋಣ ಅನ್ನುವಂತಹ ವೃತ್ತಿ ಹೆಂಗಪ್ಪ ಮೂಡ್ತು ಅಂದರೆ, ಆ ಕಳ್ಳತನದ ಸಂಸ್ಕಾರ ಅವನಲ್ಲಿ ಮಾಡಿದ್ನಲ್ಲ, ಒಂದು ಸತಿ ಮಾಡಿದ್ದಾಗ ಬಂದಿತ್ತಲ್ಲ, ಅದು ಅವನನ್ನು ಆ ರೀತಿ ಪ್ರೇರೇಪಣೆ ಮಾಡುತ್ತೆ. ಅದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾವತ್ತೂ ನಿಮ್ಮ ಆಲೋಚನೆಗಳ ಬಗ್ಗೆ ಗಮನ ಕೊಡಿ, ಬಹಳ ಜಾಗರೂಕರಾಗಿರಿ. ನಿಮ್ಮ ಆಲೋಚನೆಗಳ ಪ್ರತಿಯೊಂದು ಆಲೋಚನೆಗಳಿಂದಲೂ ಕೂಡ ಸಂಸ್ಕಾರ ಮೂಡುತ್ತೆ ಅಂತ ಹೇಳಿ. ಒಟ್ಟಾರೆ ಈ ಎಲ್ಲ ಸಂಸ್ಕಾರಗಳ ಮೊತ್ತವನ್ನು ಸ್ವಾಮಿ ವಿವೇಕಾನಂದರು ಚಾರಿತ್ರ್ಯ ಅಥವಾ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಅವರ ಕರ್ಮಯೋಗ ಪುಸ್ತಕದಲ್ಲಿ. ಮತ್ತೆ ಮತ್ತೆ ನಾವು ಕೆಲವು ಕೆಲಸಗಳನ್ನು ಮಾಡಿ, ಒಳ್ಳೆಯದ್ದೋ ಕೆಟ್ಟದ್ದೋ ಆ ರೀತಿಯ ಸಂಸ್ಕಾರಗಳನ್ನು ಮೂಡಿಸ್ಕೊಳ್ತೇವೆ. ಅದರಲ್ಲಿ ಒಳ್ಳೆಯ ಸಂಸ್ಕಾರಗಳು ಇದ್ದರೆ, ಜಾಸ್ತಿ ಇದ್ದರೆ ನಾವು ಒಳ್ಳೆಯವರು ಅಂತ ಕರೆಸ್ಕೋತೇವೆ. ಕೆಟ್ಟ ಸಂಸ್ಕಾರಗಳು ಜಾಸ್ತಿ ಇದ್ದರೆ ನಾವು ಕೆಟ್ಟವರು ಅಂತ ಅನಿಸ್ಕೊಳ್ತೇವೆ. ಅದಕ್ಕೇನೆ ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನೆ, ಫಲಾನುಮೇಯ ಪ್ರಾರಂಭಾ ಸಂಸ್ಕಾರಾ ಪ್ರಾಕ್ತನಾ ಇವ. ಈ ಸಂಸ್ಕಾರಗಳು ಕೂಡ ಫಲವನ್ನು ಕೊಡುತ್ತಂತೆ. ಈಗ ಕಳ್ಳತನದ ಸಂಸ್ಕಾರವನ್ನು ಬೆಳೆಸ್ಕೊಂಡ್ರೆ ಅದಕ್ಕೂ ಒಂದು ಫಲ ಇದೆ. ಯಾಕಂದರೆ ಅದು ಕಳ್ಳತನ ಮಾಡುವಂತೆ ನಮ್ಮನ್ನು ಪ್ರೇರೇಪಣೆ ಮಾಡುತ್ತೆ. ಹಿಂದೆ ಯಾವಾಗಲೋ ಒಂದು ಸಂಸ್ಕಾರ ಮೂಡಿದ್ದು ಅದು ಯಾವಾಗಲೋ ಫಲವನ್ನು ಕೊಡುತ್ತೆ ಅಂತ ಕಾಳಿದಾಸ ರಘುವಂಶದಲ್ಲಿ ಬರೀತಾನೆ. ಅದರಿಂದ ನಮ್ಮನ್ನು ಕೆಟ್ಟ ಕೆಲಸ ಮಾಡುವಂತೆ ಪ್ರೇರೇಪಿಸುವಂಥದ್ದು ಅಥವಾ ಒಳ್ಳೆಯ ಕೆಲಸವನ್ನು ಮಾಡುವಂತೆ ಪ್ರೇರೇಪಿಸುವಂಥದ್ದು ಎಲ್ಲವೂ ಕೂಡ ಈ ಸಂಸ್ಕಾರಗಳೇ ಆಗಿವೆ ಅನ್ನೋದನ್ನು ಯೋಗ ನಮಗೆ ಹೇಳಿಕೊಡುತ್ತೆ. ಇನ್ನು ಕರ್ಮಾಶಯ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕು. ಈ ಕರ್ಮಗಳಿಂದ ಉಂಟಾಗ್ತಕ್ಕಂತಹ ಈ ಸಂಸ್ಕಾರಗಳ ಒಟ್ಟಾರೆ ಸಮುದಾಯವನ್ನು ನಾವು ಕರ್ಮಾಶಯ ಅಂತ ಕರೀತೇವೆ. ಇವುಗಳಿಗೆ ಮೂಲ ಯಾವುದಂದರೆ ಕ್ಲೇಶ ವೃತ್ತಿಗಳೆಲ್ಲ ಸೇರಿಕೊಂಡು ವೃತ್ತಿಗಳು ಸೇರಿಕೊಂಡು ಆ ಕರ್ಮದ ಸಂಸ್ಕಾರವೆಲ್ಲ ಒಟ್ಟಾರೆ ಜಾಸ್ತಿ ಆಗ್ತಾ ಅದನ್ನೇ ನಾವು ಕರ್ಮಾಶಯ, ಕರ್ಮದ ಆಶಯ, ಕರ್ಮ ಸಂಸ್ಕಾರ ಎಲ್ಲ ಸಂಗ್ರಹಿಸಿರ್ತಕ್ಕಂಥದ್ದು ಸಮೂಹ ಅಂತ ನಾವು ಕರೀತೇವೆ. ಅದು ಧರ್ಮ ಆಗಿರ್ಬೋದು, ಅಧರ್ಮ ಆಗಿರ್ಬೋದು, ಪುಣ್ಯ ಆಗಿರ್ಬೋದು, ಅಪುಣ್ಯವಾಗಿರ್ಬೋದು, ಧರ್ಮ ಸಂಸ್ಕಾರಗಳಾಗಿರಬಹುದು, ಅಧರ್ಮವನ್ನು ಮಾಡಿ ಬಂದಂತಹ ಸಂಸ್ಕಾರಗಳಾಗಿರ್ಬೋದು, ಪುಣ್ಯವನ್ನು ಮಾಡಿ ಬಂದಂತಹ ಸಂಸ್ಕಾರಗಳಾಗಿರ್ಬೋದು, ಇಲ್ಲ ಅಪುಣ್ಯವನ್ನು ಮಾಡಿ ಬಂದಂತಹ ಸಂಸ್ಕಾರಗಳಿರ್ಬೋದು. ಆದರೆ ಫಲವನ್ನು ಮಾತ್ರ ಅವು ನೀಡದೇ ಇರೋದಿಲ್ಲ. ಯಾವತ್ತೋ ಮಾಡಿದಂತಹ ತಪ್ಪಿಗೆ 10 ವರ್ಷ ಆದ ಮೇಲೆ ಶಿಕ್ಷೆ ಕೊಡ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ಯಾವತ್ತೋ ಆಗಿರ್ತಕ್ಕಂತಹ ಕೆಲಸಕ್ಕೆ ಸಂಸ್ಕಾರಗಳು, ಆ ಕರ್ಮಾಶಯ ಅನ್ನುವಂಥದ್ದು ಇನ್ಯಾವತ್ತೋ ಫಲವನ್ನು ನೀಡುತ್ತೆ. ಈ ಧರ್ಮವನ್ನು ಒಟ್ಟಾರೆ ಇದನ್ನು ಸರಳವಾಗಿ ಹೇಳಬೇಕು ಅಂತಂದರೆ, ಕರ್ಮಾಶಯವನ್ನು ಧರ್ಮ ಮಾಡಿದ್ರೆ ಪುಣ್ಯ ಬರುತ್ತೆ, ಅಧರ್ಮವನ್ನು ಮಾಡಿದ್ರೆ ಪಾಪ ಬರುತ್ತೆ. ಈ ಪುಣ್ಯವನ್ನು ಕೂಡ ಅನುಭವಿಸಬೇಕು, ಪಾಪವನ್ನು ಕೂಡ ಅನುಭವಿಸಬೇಕು. ಅದಕ್ಕೆ ನಮಗೆ ಜನ್ಮ ಬೇಕಾಗುತ್ತೆ. ಈ ಜನ್ಮದಲ್ಲಿ ಪಾಪವನ್ನು ಪುಣ್ಯವನ್ನು ಅನುಭವಿಸೋದಕ್ಕಾಗದೇ ಇದ್ದರೆ ನಮಗೆ ಮುಂದಿನ ಜನ್ಮಕ್ಕೆ ಹೋಗ್ತೇವೆ. ಅದೇ ರೀತಿ ಆ ಜನ್ಮದಲ್ಲಿ ಪಾಪ ಪುಣ್ಯಗಳನ್ನು ಅನುಭವಿಸೋದಕ್ಕೆ ಆಯಸ್ಸು ಬೇಕಾಗುತ್ತೆ. ನಾವು ಮಾಡಿದಂತಹ ಪುಣ್ಯ ಅಥವಾ ಪಾಪಗಳ ತೀವ್ರತೆಯ ಮೇರೆಗೆ ನಾವು ಎಷ್ಟು ಪಾಪ ಮಾಡಿದ್ದೇವೋ ಅಷ್ಟು ಫಲವನ್ನು ಅನುಭವಿಸಲೇಬೇಕಾಗುತ್ತೆ, ಪಾಪವನ್ನು. ಅದಕ್ಕೆ ಮಾನವನಾಗಿ ಜನ್ಮ ಹುಟ್ಟಬೇಕಾಗುತ್ತೆ ನಾವು. ಮತ್ತು ಅಷ್ಟು ಆಯಸ್ಸಿರುತ್ತೆ. ಅಷ್ಟು ತೀವ್ರತೆಯಿಂದ, ಇಂಟೆನ್ಸಿಟಿಯಿಂದ ನಾವು ಸುಖ ಪಡ್ತೇವೆ. ಪುಣ್ಯದಿಂದ, ಪಾಪದಿಂದ ನಾವು ಸಂಕಷ್ಟವನ್ನು ಅನುಭವಿಸ್ತೇವೆ. ಇದನ್ನೇ ಯೋಗದಲ್ಲಿ ಜನ್ಮ, ಆಯಸ್ಸು, ಆಯು, ಭೋಗ ಅಂತ ಕರೀತಾರೆ. ಹೀಗೆ ಒಟ್ಟಾರೆ ಸುಖ ದುಃಖಗಳು ಖಂಡಿತವಾಗಲೂ ಕೂಡ ಕರ್ಮಾಶಯದ ಮೂಲಕ
ಪಾಪ ಪುಣ್ಯಗಳು ಅಥವಾ ಧರ್ಮಗಳು ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನುವಂತಹ ವಿಚಾರವನ್ನು ಯೋಗದಲ್ಲಿ ಹೇಳಿದ್ದಾರೆ. ಅದನ್ನು ತಾಂತ್ರಿಕ ಭಾಷೆಯಲ್ಲಿ ವಿಪಾಕ, ಕರ್ಮಗಳು ಫಲವನ್ನು ಕೊಡುವುದನ್ನು ವಿಪಾಕ ಅಂತ ಕರೀತಾರೆ. ಹಾಗಾದರೆ ನಮ್ಮ ಮುಂದಿರ್ತಕ್ಕಂತಹ ಕೆಲಸ ಏನಪ್ಪ ಅಂತಂತಂದರೆ, ಕ್ಲೇಶಗಳಿರಲಿ ಅಕ್ಲೇಶಗಳಿರಲಿ ಎಲ್ಲ ರೀತಿಯ ವೃತ್ತಿಗಳು ಕೂಡ ದುಃಖವನ್ನು ತಂದುಕೊಡುವಂತಹ ಮನಸ್ಸಿನ ಆಲೋಚನೆಗಳೇ ಆಗಿವೆ. ಅದರ ಒಂದು ಶಕ್ತಿಯನ್ನು ಕಡಿಮೆ ಮಾಡಬೇಕು, ಅವುಗಳನ್ನು ದುರ್ಬಲ ಮಾಡಬೇಕು. ನಿಧಾನವಾಗಿ ಮನಸ್ಸು ಆಲೋಚನೆಗಳಿಲ್ಲದ ಹಾಗೆ ಮಾಡಬೇಕು. ಪುರುಷ ಯಾರು, ಪ್ರಕೃತಿ ಯಾರು, ಪ್ರಕೃತಿ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಬೇಕು. ಆ ಮೂಲಕ ನಾವು ಮೋಕ್ಷವನ್ನು ಪಡಿಬೇಕು ಅನ್ನುವಂಥದ್ದೇ ಯೋಗದ ಉದ್ದೇಶ. ಅದಕ್ಕಾಗಿ ಬಹಳ ಸರಳವಾಗಿ ಒಂದು ಉಪಾಯವನ್ನು ಹೇಳ್ತಾರೆ, ಕ್ರಿಯಾಯೋಗ ಅಂತ ಹೇಳಿ. ಅದರಲ್ಲಿ ನಮ್ಮ ಕರ್ಮಯೋಗದ ರೀತಿಯಲ್ಲೇ ಈ ಕ್ರಿಯಾಯೋಗ ಅನ್ನೋದನ್ನು ಸಾಧಕರಿಗೆ ಉಪದೇಶ ಮಾಡ್ತಾರೆ ಪತಂಜಲಿ ಮಹರ್ಷಿಗಳು. ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ತಪಸ್ಸು ಅಂತಂತಂದರೆ ಪ್ರಣವ, ಓಂಕಾರ ಮುಂತಾದಂತಹ ಮಂತ್ರಗಳನ್ನು, ಪವಿತ್ರವಾಗಿರ್ತಕ್ಕಂತಹ ಮಂತ್ರಗಳನ್ನು ಜಪ ಮಾಡ್ತಕ್ಕಂಥದ್ದು. ಮತ್ತು ಮೋಕ್ಷಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಕ್ಕಂಥದ್ದನ್ನು ಇಲ್ಲಿ ಸ್ವಾಧ್ಯಾಯ ಅಂತ ಕರೀತಾ ಇದ್ದಾರೆ. ಸ್ವಾಧ್ಯಾಯ ಅಂತಂದರೆ ಪ್ರಣವಾದಿ ಪವಿತ್ರವಾದ ಮಂತ್ರಗಳ ಜಪ ಮತ್ತು ಮೋಕ್ಷಶಾಸ್ತ್ರಗಳು, ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಇನ್ನು ತಪಸ್ಸು ಅಂತಂದರೆ ಮನಸ್ಸು ಮತ್ತು ಇಂದ್ರಿಯಗಳನ್ನು ಏಕಾಗ್ರಗೊಳಿಸೋದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ತಕ್ಕಂಥದ್ದು. ಧ್ಯಾನಾದಿಗಳನ್ನು ಮಾಡ್ತಕ್ಕಂಥದ್ದು, ಉಪವಾಸ ವ್ರತಾದಿಗಳನ್ನು ಮಾಡ್ತಕ್ಕಂಥದ್ದನ್ನು ತಪಸ್ಸು ಅಂತ ಕರೀತಾರೆ. ಎಲ್ಲಕ್ಕೂ ಮುಖ್ಯವಾಗಿ ಈಶ್ವರನಲ್ಲಿ ಶರಣಾಗುವಂಥದ್ದು. ಭಗವಂತ ಪರಮ ಗುರು ಅಂತ ಹೇಳಿ ಯೋಗದಲ್ಲಿ ಹೇಳ್ತಾರೆ. ನಮಗೆ ಗುರುಗಳಿದ್ದಾರೆ, ಅವರಿಗೂ ಗುರುಗಳಿದ್ದಾರೆ. ಎಲ್ಲರಿಗಿಂತಲೂ ಆದಿಗುರು, ಪರಮ ಗುರು ಯಾರಪ್ಪ ಅಂದರೆ ಭಗವಂತ ಈಶ್ವರ. ಆ ಈಶ್ವರನಲ್ಲಿ ಶರಣಾಗುವಂಥದ್ದನ್ನು ಈಶ್ವರ ಪ್ರಣಿಧಾನ. ಹೀಗೆ ಈ ಮೂರು ಮೂಲಭೂತವಾಗಿರ್ತಕ್ಕಂತಹ ಸಾಧನೆಗಳನ್ನು ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ ಅಂತ ಕರೀತಾರೆ. ಇದರ ಉದ್ದೇಶ ಏನಪ್ಪ ಅಂದರೆ ಹೆಚ್ಚು ಹೆಚ್ಚು ನಾವು ಏಕಾಗ್ರತೆಯನ್ನು ಬೆಳೆಸ್ಕೊಳ್ಬೇಕು. ನಮ್ಮನ್ನು ಕ್ಲೇಶಗಳಿಗೆ, ತೊಂದರೆಗಳಿಗೆ, ಯಾತನೆಗಳಿಗೆ ಉಂಟು ಮಾಡುವಂತಹ ವೃತ್ತಿಗಳನ್ನು ಹೆಚ್ಚು ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕು. ಅವುಗಳನ್ನು ಸಡಿಲ ಮಾಡಿಕೊಳ್ಬೇಕು. ಅವುಗಳ ಶಕ್ತಿಯನ್ನು ಕುಂದಿಸ್ಕೊಳ್ಬೇಕು ಅಂತ ಅರ್ಥ. ಇದನ್ನೇ ಈ ಸೂತ್ರದಲ್ಲಿ ಹೇಳ್ತಾರೆ, ಸಮಾಧಿ ಭಾವನಾರ್ಥ ಕ್ಲೇಶತನು ಕರಣಾರ್ಥಶ್ಚ. ಅದಕ್ಕಾಗಿ ನಮಗೆ ವಿವೇಕ ಖ್ಯಾತಿ ಅನ್ನೋದು ಬೇಕಾಗುತ್ತೆ. ವಿವೇಕ ಅಂತಂದರೆ ಯಾವುದು ಚಿತ್ತು, ಯಾವುದು ಅಚಿತ್ತು, ಯಾವುದು ಆತ್ಮ, ಯಾವುದು ಅನಾತ್ಮ ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಬರಬೇಕು. ಅದಕ್ಕಾಗಿ ಅಷ್ಟಾಂಗಗಳನ್ನು ಸಮಾಧಿ ಸಾಧನ ಪಾದ ಅನ್ನುವಂತಹ ಅಧ್ಯಾಯದಲ್ಲಿ ಪತಂಜಲಿಗಳು ಉಪದೇಶವನ್ನು ಮಾಡ್ತಾರೆ. ವಿವೇಕ ಖ್ಯಾತಿ ಅನ್ನುವಂಥದ್ದನ್ನು ಬೆಳೆಸ್ಕೊಳ್ಬೇಕು ಅಂದರೆ ಯೋಗಾಂಗವನ್ನು ಅನುಷ್ಠಾನ ಮಾಡಬೇಕು. ಅದರಿಂದ ಅಶುದ್ಧಿ ಅನ್ನುವಂಥದ್ದು ಹೋಗುತ್ತೆ. ಮನಸ್ಸು ದೇಹಗಳಲ್ಲಿರ್ತಕ್ಕಂತಹ ಅಶುದ್ಧಿ ಹೋಗುತ್ತೆ. ಆ ಯೋಗಾಂಗಗಳಿಂದ ನಮಗೆ ಜ್ಞಾನ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಒಂದೊಂದು ಸ್ತರದಲ್ಲೂ ಕೂಡ ನಮ್ಮ ಜ್ಞಾನದ ಅರಿವು, ನಮ್ಮ ಬುದ್ಧಿಯ ಮಟ್ಟ, ಏಕಾಗ್ರತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಆಚರಿಸಿರಿ ಅಂತ ಹೇಳಿ ಪತಂಜಲಿ ಮಹರ್ಷಿಗಳು ಕರೆ ಕೊಡ್ತಾರೆ. ಅವುಗಳು ಯಾವ್ಯಾವುದು ಅನ್ನೋದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅನೇಕ ಗ್ರಂಥಗಳಲ್ಲಿ ಓದಿ ತಿಳ್ಕೊಳ್ಳಬಹುದು. ಮೊದಲನೇದು ಯಮ. ಅದರಲ್ಲಿ ಬಾಹ್ಯ ಮತ್ತು ಆಂತರಿಕ ಶೌಚ, ಮನಸ್ಸಿನ ಶುದ್ಧತೆ ಮತ್ತು ದೇಹಾದಿಗಳನ್ನು ಶುದ್ಧವಾಗಿಟ್ಕೊಳ್ತಕ್ಕಂಥದ್ದು, ಯಾವತ್ತೂ ಸಂತೋಷವಾಗಿರುವಂಥದ್ದು, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ, ಈಗಾಗಲೇ ಹೇಳಿದಂಥದ್ದು.
ಇದನ್ನೆಲ್ಲ ಯಮ ಅಂತ ಕರೀತಾರೆ. ನಮ್ಮ ಮನಸ್ಸು ಬುದ್ಧಿಗಳನ್ನು ಪರಿಶುದ್ಧ ಮಾಡಿಕೊಳ್ತಕ್ಕಂತಹ ವಿಧಾನ. ಇನ್ನು ನಿಯಮಗಳನ್ನು ಕೆಲವು ಪಾಲಿಸಬೇಕಾಗುತ್ತೆ. ಇದು ಎರಡನೇ ಹಂತ. ಅಷ್ಟಾಂಗದ ಎರಡನೇ ಹಂತ ಯಾವುದು? ನಿಯಮ. ಮೊದಲನೇ ಹಂತ ಯಮ, ಎರಡನೇದು ನಿಯಮ. ಅದು ಅಹಿಂಸೆ, ಸತ್ಯ, ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು. ಮನಸ್ಸಿನಲ್ಲೂ ಕಳ್ಳತನ ಮಾಡಬಾರ್ದು. ಬ್ರಹ್ಮಚರ್ಯವನ್ನು ಮನಸ್ಸು, ಮಾತು ಮತ್ತು ಕೃತಿಗಳಲ್ಲಿ ನಾವು ಜಾರಿಗೆ ತರುವಂಥದ್ದು. ಅಪರಿಗ್ರಹ, ಹೆಚ್ಚಾಗಿ ಸಂಗ್ರಹ ಮಾಡದೇ ಇರತಕ್ಕಂಥದ್ದು ಹಣ ಮತ್ತು ವಸ್ತುಗಳನ್ನು. ಯಾಕಂದರೆ ಮನಸ್ಸೆಲ್ಲ ಅದರಲ್ಲೇ ಹೊರಟೋಗ್ಬಿಡುತ್ತೆ, ಏಕಾಗ್ರತೆ ಬರೋದಿಲ್ಲ. ಹೀಗೆ ಯಮ ನಿಯಮಗಳು ಮೂಲಭೂತವಾಗಿ ಮಾಡಬೇಕಾದಂತಹ ಸಾಧನೆಗಳು. ಅದಾದ ಮೇಲೆ ಆಸನ ಅನ್ನುವುದು ಬರುತ್ತೆ. ಆಮೇಲೆ ಈ ಮಧ್ಯೆ ಒಂದು ಸೂತ್ರವನ್ನು ಹೇಳ್ತಾರೆ. ಯಾವ್ಯಾವಾಗ ನಮಗೆ ಅಶೌಚದ ಭಾವನೆ ಬರುತ್ತೆ, ಶೌಚದ ಭಾವನೆಯನ್ನು ಮನಸ್ಸಿನಲ್ಲಿ ಎದ್ದುಕೊಳ್ಳಬೇಕಂತೆ, ಎಬ್ಬಿಸಿಕೊಳ್ಳಬೇಕು. ಅಸಂತೋಷದ ಭಾವನೆ ಬಂದರೆ ಸಂತೋಷದ ಭಾವನೆಯನ್ನು ಮನಸ್ಸಿನಲ್ಲಿ ಎಬ್ಬಿಸಿಕೊಳ್ಳಬೇಕು. ಹಿಂಸೆಯ ಭಾವನೆ ಬಂದರೆ ಅಹಿಂಸೆಯ ಭಾವನೆಯನ್ನು ಮನಸ್ಸಿನಲ್ಲಿ ಎಬ್ಬಿಸಿಕೊಳ್ಳಬೇಕು. ಈ ರೀತಿ ಯಮ ಮತ್ತು ನಿಯಮಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ಮನಸ್ಸಿನ ಆಲೋಚನೆಗಳು ಬಂದಾಗ ಅವುಗಳಿಗೆ ವಿರುದ್ಧವಾಗಿರ್ತಕ್ಕಂತಹ ಅಹಿಂಸಾ, ಸತ್ಯ, ಶೌಚ, ಸಂತೋಷ ಮುಂತಾದಂತಹ ಒಳ್ಳೆಯ ಭಾವನೆಗಳನ್ನು ಮನಸ್ಸಿನಲ್ಲಿ ನಾವು ಎಬ್ಬಿಸಿಕೊಂಡು ಅವುಗಳನ್ನು ನಿಗ್ರಹಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಒಂದು ರೀತಿಯ ಸೈಕಲಾಜಿಕಲ್ ಟ್ರೀಟ್ಮೆಂಟ್, ರೆಮಿಡಿ ಫಾರ್ ದಿ ಈವಿಲ್ ಥಾಟ್ಸ್. ನಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ಕೆಟ್ಟ ಭಾವನೆಗಳನ್ನು ನಿಗ್ರಹಿಸೋದಕ್ಕೆ ಇದೊಂದು ಪರಿಣಾಮಕಾರಿಯಾಗಿರ್ತಕ್ಕಂತಹ ವಿಧಾನವಾಗಿರುತ್ತೆ. ಇದನ್ನು ವಿತರ್ಕ ಭಾವನೆ, ಪ್ರತಿಪಕ್ಷ ಭಾವನಂ ಅಂತ ಪತಂಜಲಿ ಮಹಾಮುನಿಗಳು ಒಂದು ಸೂತ್ರದಲ್ಲಿ ಹೇಳ್ತಾರೆ. ನಂತರ ನಮ್ಮ ಆಸನವನ್ನು ಸ್ಥಿರವಾಗಿ ಇರಿಸಬೇಕು. ಧ್ಯಾನ ಮಾಡೋದಕ್ಕೆ ನಮಗೆ ಯೋಗ್ಯತೆ ಬರುತ್ತೆ. ಆ ದೇಹ ಅನ್ನುವಂಥದ್ದು ಸ್ಥಿರವಾಗಿರಬೇಕು. ಬಹಳ ಕಾಲ ನಾವು ದೇಹದ ಭಾವನೆಯನ್ನು ಮರೆತು ಬಿಡಬೇಕು. ದೇಹ ಇದೆ ಅಂತಲೇ ಮರೆತು ಬಿಡಬೇಕು. ಅದನ್ನು ಮಾಡೋದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಹಲವಾರು ಆಸನಗಳನ್ನು ಹೇಳಿದ್ದಾರೆ. ಇದು 3ನೇ ಅಂಗ. ಇದು ಇನ್ನು 4ನೇ ಅಂಗ ಅಂತಂದರೆ ಪ್ರಾಣಾಯಾಮ. ನಿಜವಾದ ಪ್ರಾಣಾಯಾಮ ಏನಪ್ಪ ಅಂತಂದರೆ ಶ್ವಾಸ ಪ್ರಶ್ವಾಸಗಳನ್ನು ಮಾಡದೆಯೇ ಹಿಡಿದಿಟ್ಕೊಳ್ತಕ್ಕಂತಹ ಕುಂಭಕ ಅಂತ ಹೇಳ್ತಾರೆ. ಅದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ಆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದಾಗ ಮನಸ್ಸು ಧ್ಯಾನಕ್ಕೆ ಯೋಗ್ಯವಾಗುತ್ತೆ. ಹಾಗೂ ನಮ್ಮ ದೇಹದ ಪ್ರಾಣಶಕ್ತಿ ಇದೆಯಲ್ಲ ಅದರ ಮೇಲೆ ನಮಗೆ ಹಿಡಿತ ಬರುತ್ತೆ ಅಂತ ಅರ್ಥ. ಆ ಪ್ರಾಣಾಯಾಮವನ್ನು ಖಂಡಿತವಾಗಲೂ ಕೂಡ ನುರಿತಂತಹ ಗುರುಗಳ ಮಾರ್ಗದರ್ಶನದಲ್ಲೇ ನಾವು ಮಾಡಬೇಕು. ಇನ್ನು ನಿಜವಾಗಿ ನಾವು ಧ್ಯಾನವನ್ನು ಅಭ್ಯಾಸ ಶುರು ಮಾಡುವಂಥದ್ದು ಮುಂದಿನ ಸ್ಥಿತಿನಲ್ಲಿ. ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ನಮ್ಮ ಮನಸ್ಸು ಎಲ್ಲಿ ಎಲ್ಲಿ ಹೋಗುತ್ತೋ ಅದನ್ನು ಹಿಂತೆಗೆದುಕೊಂಡು ಮನಸ್ಸಿನಲ್ಲೇ ಮನಸ್ಸನ್ನು ನಿಲ್ಲಿಸುವಂಥದ್ದಕ್ಕೆ ಪ್ರತ್ಯಾಹಾರ ಅಂತ ಕರೀತಾರೆ. ನಮ್ಮ ಮನಸ್ಸು ಊಟದ ಕಡೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಧ್ಯಾನವನ್ನು ಮಾಡಬೇಕಾದ್ರೆ ಆ ಮನಸ್ಸನ್ನು ಹಿಂತೆಗೆದುಕೊಂಡು ಮನಸ್ಸಿನಲ್ಲೇ ಮನಸ್ಸನ್ನು ನಿಲ್ಲಿಸುವಂಥದ್ದು, ಆ ಚಿಂತನೆ ಅನ್ನುವಂಥದ್ದು ಮನಸ್ಸಿನ ಆಕಾರವನ್ನೇ ಪಡ್ಕೊಳ್ತಕ್ಕಂಥದ್ದು, ಇದಕ್ಕೆ ಪ್ರತ್ಯಾಹಾರ, ಪ್ರತಿ ಆಹಾರ, ಹಿಂತೆಗೆದುಕೊಳ್ಳತಕ್ಕಂಥದ್ದು ಮನಸ್ಸು. ಇದು ಬಹಳ ಮುಖ್ಯ. ಇದು ನಾವೀಗ ಏನು ಧ್ಯಾನ ಅಂತ ಮಾಡ್ತೀವಿ 100ಕ್ಕೆ 90 ಭಾಗ ನಾವು ಈ ಪ್ರತ್ಯಾಹಾರವನ್ನೇ ನಾವು ಮಾಡೋದು. ಯಾಕಂದರೆ ನಮ್ಮ ಮನಸ್ಸು ಬಹಳ ಕಷ್ಟ ಏಕಾಗ್ರಗೊಳಿಸೋದಕ್ಕೆ. ಇದೆಲ್ಲ ಬಹಿರಂಗ ಸಾಧನೆ ಅಂತ ಕರೀತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳನ್ನು ಬಹಿರಂಗ ಸಾಧನೆ ಅಂತ ಕರೀತಾರೆ. ಇನ್ನು ಅಂತರಂಗ ಸಾಧನೆಗಳನ್ನು 3 ಹೇಳ್ತಾರೆ: ಧಾರಣ, ಧ್ಯಾನ ಮತ್ತು ಸಮಾಧಿ. ಇದನ್ನು ಸಂಯಮ ಅಂತ ಕೂಡ ಹೇಳ್ತಾರೆ. ಧಾರಣ ಮತ್ತು ಧ್ಯಾನ ಸಮಾಧಿಗಳನ್ನು
ಸಂಯಮ ಅಂತ ಹೇಳ್ತಾರೆ. ಯಾವಾಗ ಪ್ರತ್ಯಾಹಾರವನ್ನು ಮಾಡ್ತೇವೆ, ಮನಸ್ಸನ್ನು ಒಳಗೆಳ್ಕೋತೇವೆ, ಆ ಮನಸ್ಸನ್ನು ಸುಮ್ಮನೆ ಹಾಗೆ ಬಿಡೋದಕ್ಕಾಗೋದಿಲ್ಲ. ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಅದನ್ನು ಮನಸ್ಸನ್ನು ಏಕಾಗ್ರಗೊಳಿಸಬೇಕಾಗತ್ತೆ. ಅದನ್ನು ಧಾರಣ, ಫಿಕ್ಸಿಂಗ್ ದಿ ಮೈಂಡ್, ಅದನ್ನು ಧರಿಸುವುದು ಅಂತ ನಾವು ಕರೀತೇವೆ. ದೇಶಬಂಧ ಚಿತ್ತಸ್ಯ ಧಾರಣ ಅಂತ ಹೇಳ್ತೇವೆ. ಯಾವಾಗ ಧಾರಣೆ ಅನ್ನುವಂಥದ್ದು ಮುಂದುವರೆದು ಸಂತತವಾಗಿ ನಿರಂತರವಾಗಿ ಒಂದೇ ಆಲೋಚನೆ, ಒಂದೇ ಧ್ಯೇಯ ವಸ್ತುವಿನ ಮೇಲೆ ಮನಸ್ಸು ಪ್ರವಾಹದಂತೆ ಹರಿಯುತ್ತೆ, ಅದನ್ನು ನಾವು ಧ್ಯಾನ ಅಂತ ಕರೀತೇವೆ. ಇದು ನಿಜವಾಗಿರ್ತಕ್ಕಂತಹ ಧ್ಯಾನ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಇದನ್ನೆಲ್ಲ ಅಭ್ಯಾಸ ಮಾಡಿದ ಮೇಲೆ ಅದೆಲ್ಲವೂ ಕೂಡ ಪರಿಪಕ್ವವಾದಾಗ ಮನಸ್ಸು ತಾನಾಗಿ ಧ್ಯೇಯ ವಸ್ತುವಿನ ಮೇಲೆ ಆ ಮನಸ್ಸಿನ ವೃತ್ತಿಗಳೆಲ್ಲವೂ ಹರಿದಾಗ ಪ್ರತ್ಯಯ ಏಕತಾನತ ಅಂತ ಕರೀತಾ ಇದ್ದಾರೆ. ಸದೃಶ ಪ್ರವಾಹ, ಒಂದೇ ವಿಷಯವನ್ನು ಉಳ್ಳಂತಹ ವೃತ್ತಿಗಳ ಪ್ರವಾಹ. ಭಗವಂತನನ್ನು ನಾವು ಧ್ಯಾನಿಸ್ತಾ ಇದ್ದರೆ, ಭಗವಂತನೇ ಧ್ಯೇಯ ವಸ್ತುವಾಗಿದ್ದರೆ, ಅವನ ಬಗ್ಗೆಯೇ ಇರತಕ್ಕಂತಹ ಆಲೋಚನೆಗಳ ಪ್ರವಾಹವನ್ನು ನಾವು ಧ್ಯಾನ ಅಂತ ಕರೀತಾರೆ. ಧ್ಯಾನ ಯಾವಾಗ ಪರಿಪೂರ್ಣವಾಗುತ್ತೆ? ಕೇವಲ ಭಗವದ್ ವಸ್ತು, ನಾವು ಧ್ಯೇಯ ವಸ್ತುವನ್ನು ಮಾತ್ರ ನೋಡ್ತಾ ಇರ್ತೇವೆ, ನಮ್ಮ ಸ್ವರೂಪವೇ ಆದ ಹಾಗತ್ತೆ. ಧ್ಯಾನ ಧ್ಯೇಯಾಕಾರದಿಂದ ಅದು ಬೆಳಗ್ತಾ ಇರುತ್ತೆ. ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಆಲೋಚನೆ ಕೂಡ ಇರೋದಿಲ್ಲ. ಅದನ್ನೇ ಇಲ್ಲಿ ಸ್ವರೂಪ ಶೂನ್ಯವಿವ, ನಮ್ಮ ಸ್ವರೂಪವೇ ಹೋದ ಹಾಗೆ, ಅಡಗಿ ಹೋದ ಹಾಗೆ ಕಾಣುತ್ತೆ. ಅದನ್ನು ನಾವು ಸಮಾಧಿ ಅಂತ ಕರೀತೇವೆ. ಇದು ಯೋಗ ನಮಗೆ ತೋರಿಸಿಕೊಡುವಂತಹ ಅತ್ಯುನ್ನತವಾಗಿರ್ತಕ್ಕಂತಹ ಸ್ಥಿತಿ ಅಂತ ಹೇಳ್ತಾರೆ. ಹೀಗೆ ಯೋಗಶಾಸ್ತ್ರ ಅನ್ನುವಂಥದ್ದು ಅನುಷ್ಠಾನ ಶಾಸ್ತ್ರ. ಇದರಲ್ಲಿ ಕ್ಲೇಶಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹದ್ದೇ ಉದ್ದೇಶ. ಬಾಹ್ಯ ಪ್ರವೃತ್ತಿಗಳಲ್ಲಿ ಜುಗುಪ್ಸೆಯನ್ನು ಹೊಂದಿ ಚಿತ್ತದ ನಿಯಂತ್ರಣವನ್ನು ಸಾಧಿಸುವಂತಹ ಏಕಾಗ್ರತೆಯ ಸಾಧನವನ್ನು ನಾವು ಯೋಗ ಅಂತ ಹೇಳ್ತೇವೆ. ಅದರ ವಿಧಾನಗಳನ್ನು ಪತಂಜಲಿಯ ಯೋಗ ದರ್ಶನದಲ್ಲಿ ನಾವು ಕಾಣುತ್ತೇವೆ. ಇದೇ ಯೋಗದ ಪರಿಚಯ ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಮೊದಲು ಯೋಗದ ಅಧ್ಯಯನವನ್ನು ಯಾರು ಮಾಡ್ತಾರೆ, ಅವರು ಸ್ವಾಮಿ ವಿವೇಕಾನಂದರು ರಚಿಸಿದಂತಹ ರಾಜಯೋಗ ಎನ್ನುವ ಪುಸ್ತಕವನ್ನು ಅವರು ಓದಲೇಬೇಕು. ಸ್ವಾಮಿ ವಿವೇಕಾನಂದರು ಈ ಪತಂಜಲಿ ಮಹರ್ಷಿಗಳ ಯೋಗವನ್ನು ರಾಜಯೋಗ ಅಂತ ಬಿಂಬಿಸ್ತಾರೆ. ಯೋಗಗಳಿಗೆಲ್ಲದಕ್ಕೂ ಕೂಡ ರಾಜನಂತೆ ಇರತಕ್ಕಂಥದ್ದು ಮುಖ್ಯವಾಗಿರುವಂಥದ್ದು ಅಂತ ಹೇಳಿ. ನಾವು ಭಕ್ತಿ ಯೋಗಿಗಳಾಗಿರ್ಬೋದು, ಜ್ಞಾನಿ ಯೋಗಿಗಳಾಗಿರ್ಬೋದು, ಕರ್ಮಯೋಗಿಗಳಾಗಿರಬಹುದು. ಈ ಮೂರೂ ಯೋಗದಲ್ಲಿ ನಮಗೆ ಅತ್ಯಂತವಾಗಿ ಅವಶ್ಯಕವಾಗಿ ಯಾವುದು ಬೇಕಪ್ಪ ಅಂದರೆ ಏಕಾಗ್ರತೆ. ಆ ಏಕಾಗ್ರತೆಯನ್ನು ಹೇಗೆ ಸಾಧಿಸುವಂಥದ್ದು, ಮನಸ್ಸಿನ ನಿಯಂತ್ರಣವನ್ನು ಹೇಗೆ ಮಾಡುವಂಥದ್ದು ಅಂತ ಹೇಳಿ ಮನಸ್ಸಿನ ಮೂಲಕವೇ ಮನಸ್ಸಿನ ನಿಯಂತ್ರಣವನ್ನು ಹೇಳಿಕೊಡ್ತಕ್ಕಂತಹ ಪರಮಶ್ರೇಷ್ಠವಾಗಿರ್ತಕ್ಕಂತಹ ಶಾಸ್ತ್ರ ಇದು ಯೋಗಶಾಸ್ತ್ರ. ಇದನ್ನು ಅಧ್ಯಯನ ಮಾಡೋಣ, ಇದನ್ನು ಅನುಷ್ಠಾನಕ್ಕೆ ತರೋಣ. ಆ ಮೂಲಕ ಮನಸ್ಸಿನ ಶಾಂತಿಯನ್ನು ಪಡ್ಕೊಳ್ಳೋಣ. ಆ ಶಾಂತಿಯ ಮೂಲಕ ಪರಮಾತ್ಮನನ್ನು ಆತ್ಮಚಿಂತನೆ, ಪರಮಾತ್ಮನ ಧ್ಯಾನವನ್ನು ಆತ್ಮಚಿಂತನೆಯನ್ನು ಮಾಡಿ ನಾವು ಮೋಕ್ಷ ಅಥವಾ ಕೈವಲ್ಯವನ್ನು ಪಡ್ಕೊಳ್ಳೋಣ. ಇದೇ ಯೋಗದ ಉದ್ದೇಶ ಅಂತ ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಈ ಒಂದು ಯೋಗಶಾಸ್ತ್ರದ ಬಗ್ಗೆ ಹಲವಾರು ಗ್ರಂಥಗಳಿವೆ. ಅದರಲ್ಲಿ ಮುಖ್ಯವಾಗಿ ನಾನಾಗಲೇ ಹೇಳಿದ ಹಾಗೆ ಸ್ವಾಮಿ ವಿವೇಕಾನಂದರ ರಾಜಯೋಗ ಅನ್ನೋದು ನಮಗೆ ಅತ್ಯಂತ ಮಹತ್ವವಾದ ಪುಸ್ತಕ ಆಗುತ್ತೆ.
ಅದೇ ರೀತಿ ಇನ್ನೂ ಹಲವಾರು ರೀತಿಯ ಪುಸ್ತಕಗಳು ರಾಮಕೃಷ್ಣ ಆಶ್ರಮದಲ್ಲಿ ಮಠ ಮತ್ತು ಮಿಷನ್ನಿನ ಶಾಖೆಗಳಲ್ಲಿ ಲಭ್ಯವಿವೆ. ಅದನ್ನು ಅಧ್ಯಯನ ಮಾಡಿ ಯೋಗದ ಬಗ್ಗೆ ಇನ್ನೂ ತಿಳಿದುಕೊಳ್ಳಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.